ಇಲ್ಲಿ ನೋಡು ಅದೇನು ಹೇಳಕ್ ಹೋಗೋದ ಹಾವಿನ ಮರಿ ಭಯ ಆಯ್ತಾ ಬರೀ ಹಾವು ಬಂದ್ರೆ ಹುಲಿ ಬಂದ್ರೆ ನನ್ನ ಮಗನ ಈಗ ನಾ 2 ಹೊತ್ತು ಊಟ ಮಾಡಿ ಬಂದಿ ನಾನು ಅವಾಗ ಹೇಳಿದೆ ಅವನಿಗೆ ಏನೋ ಮಾಡ್ತಾನೆ ಏನೋ ಕಾಮಿಡಿ ಮಾಡ್ತಾನೆ ಅನ್ಕೊಂಡ್ರಿ ಅವನು ಗುತ್ಕೊಂಬಂದು ಅಯ್ಯೋ ದೇವರೇ ಆಗ್ತಿಲ್ಲಪ್ಪ ಬೈದ್ರೆ ಬೈಸ್ಕೊಂಡ್ರಿ ಬಿಡು ನೀನು ಕೊಟ್ಟಿದ್ದಕ್ಕೆ ಸ್ಟೇಷನ್ಗೆ ಹೋಗ್ತಿದ್ವಿ ಖಾಲಿ ಆಗಿದೆ ಅಂತಂದ್ರೆ ಬೇರೆ ಕಡೆ ಹೋಗ್ತಿದ್ವಿ ಕಟ್ ಮಾಡ್ತಾ ಇದ್ದಾನೆ ಸ್ವಲ್ಪ ಗೈಸ್ ಇಬ್ಬರದ್ದು ಐಟಮ್ ಬಂದಿದೆ ದೋಸೆ ಸೌತ್ ಮೀಲ್ ಒಂದಿನ ಕಟ್ ಫುಡ್ ಬಂದಿಲ್ಲ ಕಟ್ ಆಗ್ತಿದೆ ಮತ್ತೆ ಫುಲ್ ಇಲ್ಲ ಹಾಂ ವೀಡಿಯೋ ಸ್ಟಕ್ ಆಗ್ತಿದೆ ಹೌದು ಗೈಸ್ ಫುಡ್ ಬಂದಿದೆ ನಂದು ಏನಾದ್ರು ಊಟನೇ ಮುಗಿಸ್ಬಿಡ್ದ ಅಣ್ಣ ನೀನು ನಾಳೆ ಮುಗಿಸ್ತಾನೇನು ನನಗೆ ಹೊಟ್ಟೆ ಹಸ್ತಿಲ್ಲ ಸೊ ಸ್ವಲ್ಪ ಲೈಟ್ ವೈಟ್ ಅಂತಂದ್ರೆ ಬರೀ 3 ಹಣ್ಣು ಹಾಕಿದ್ದಾರೆ ಅವರು ಯಸ್ ಕೋಲ್ಡ್ ಇದೆ ಮಚ್ಚ ಚೆನ್ನಾಗಿದೆ ಚೆನ್ನಾಗಿದೆ ಅಂದರೆ ತಣ್ಣಗಿದೆ ಗೈಸ್ ಹೊಟ್ಟೆ ಹಸ್ತದಂತ ಬಂದು ಎಲ್ಲರಿಗಿನ ಅರ್ಧ ತಿಂದು ಆಗಲೇ ಬೇಡ ಬೇಡ ತಿನ್ಕೊಂಡವ್ರೆ ಎಲ್ಲರೂ ಕರ್ಕೊಂಬಂದು ಹೊಟ್ಟೆ ಹಸ್ತದ ಅಂತ ಏನೋ ತಿಂತಿಲ್ಲ ಗೊತ್ತಾಗ್ಬಿಡ್ದನಂತ ಇನ್ನೇನು ಒಂದು ಸ್ವಲ್ಪ ಇದೆ ರೈಸ್ ಟಿಫನ್ ಆಯಿತು ಟಿಫನ್ ಎಲ್ಲ ಊಟ ಎಷ್ಟು ಗಂಟೆ ಆಗಿದೆ ಮುಂಚೆ ಟೈಮು ಆಲ್ರೆಡಿ 12:30 ಆಗಿದೆ 12:30 ಇನ್ನು ಸೊ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ ಯೋಚನೆ ಮಾಡ್ತಾಯಿದ್ದು ಕೊನೆಗೆ 1-2 ಮಾವಿನ ತಗೊಂಡು ಹೋಗ್ಬಿಡೋಣ ಅನ್ಕೊಂಡು ಮನೆಗೆ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತಂದು ಮುಂದೆ ವ್ಯೂ ಇದೆ ಸುಮ್ಮನೆ ಒಂದು ರೈಡ್ ಹೋಗೋಣ ನಾನು ಖಾಲಿ ಇರ್ಬೇಕಂದ್ರೆ ಬೆಂಗಳೂರಾಗೆ ಬರೇ ಇದು ಏನು ಟ್ರಾಫಿಕ್ಕಿಗೆ ಅಲ್ಲಿಗೆ ಹೋಗ್ಬೇಕು ಅನ್ಸೋದಿಲ್ಲ ಫ್ರೀಯಾಗಿ ಸಿಕ್ಕರೆ ಸ್ವಲ್ಪ ಕುತ್ಕೊಂಡಂಗೆ ಎಲ್ಲ ಕೆರೆ ಹತ್ರ ಇದ್ರೆ ಹೋಗ್ಸಲ ಹೋಗಿದ್ರೆ ಮತ್ತೆ ಅದಷ್ಟು ದೂರ ಅಲ್ಲ ಅವಾಗ ಒಂದು ಹೋಗಿದ್ವು ಅಲ್ಲಿ ನಮ್ಮ ಆಲ್ಟಿ ಎಲ್ಲ ಇರ್ಲಿಲ್ಲ ಅದು ಐತಿ ಒಂದು 25 ಕಿಲೋಮೀಟರ್ ಹೋಗ್ಬೋದು ಮತ್ತೆ ಉಳ್ಕೋದಿದೆ ಅಂದರೆ ಹೋಗೋಣ ಹೋಗ್ತಾವೆ ಏನೋ ಬೇಕು ಏನೋ ತಗೊಂಡು ಹೋಗ್ಬಿಟ್ರೆ ಬೇಕಾಗತ್ತೆ ಹಣ್ಣು ಎಲ್ಲ ತಿನ್ನಂತಲ್ಲ ಮತ್ತೆ ಮಳೆ ನೋಡಂತ ಆಗೈತೆ ಮಜಾ ಇರ್ತದೆ ಮಳೆದಾಗ ಹೊಡ್ಯಾಕ ಹಂಗೆ ಯಾಕೋ ಫ್ರೆಂಡ್ ತಿರುಗಿಸಲ್ಲಿ ಕೈಕಲ್ಲ ನಮ್ಮ ನೀಟ ಕಾಣಿಸುತ್ತೆ ಅಂತ ಸರಿ ಬರಲ್ಲ ಅಂತ ಇಲ್ಲಿ ಆಮೇಲೆ ತೋರಿಸ್ತೀನಿ ಇದಾಗೈತೆ ಇದ್ರು ಫ್ರೆಂಡ್ ತಿರ್ಸಕ್ಕೆ ಬರೋದು ಇದ್ರಾಗ ಅದೇ ಗೈಸ್ ಅಲ್ಲಿಗೆ ಹೋಗ್ಬಿಡೋಣ ಕೆರೆ ತಗ ಮಾಡೋದು ಅದೇ ಮತ್ತ ಅವ್ರು ತೋರಿಸ್ಬಿಡೋಣ ಗೈಸ್ ಇಲ್ಲಿ ಅದು ಹೆಸರು ರೂಟ್ ಸುಮ್ಮನೆ ಹೊಡಿತಾ ಇದ್ದೀನಿ ಈಗ ರೂಟ್ ಇದೆ ಅದು ಸೈಡ್ ಹಾಕು ರೂಟ್ ಫಸ್ಟ್ ಇದು ಗೈಸ್ ಅಲ್ಲಿ ಕೆಂಗೇರಿಯಿಂದ ಅಲ್ಲಿ ನಿಯರ್ ಬೈ ಒಂದು ಲೇಕ್ ಇದೆ ಹೋದ್ ಸರಿ ಹೋಗಿದ್ವಿ ಭಾಳ ಚೆನ್ನಾಗಿತ್ತು ಅದು ವೀಡು ಅದಕ್ಕೆ ಈ ಸೈಡ್ ಸರಿ ಹೋಗ್ಬಾರ್ದು ಅಂತ ಭಾಳ ದಿನ ಆಯ್ತಾ ಅರೌಂಡ್ 20-25 ಕಿಲೋಮೀಟರ್ ಅಂದ್ರೆ ನೀವು ಯಾವಾಗ ಫ್ರೀ ಇದ್ರೆ ವಿಸಿಟ್ ಮಾಡಿ ಅಲ್ಲಿಗೆ ಫುಲ್ ಪೀಸ್ಫುಲ್ ಐತೆ ಅಂದ್ರೆ ಊರು ಹೊರಗಡೆ ಹೋಗ್ತಾರ ಏನೋ ಹಿಂಗಿದೆ ಬೇಕು ಅದೇ ಸ್ವಲ್ಪ ಫ್ರೀ ಬರ್ತೀನಿ ಬೆಂಗಳೂರು ಬಿಟ್ಟು ಸ್ವಲ್ಪ ಹೊರಗೆ ಹೋದಂಗೂ ಆಗುತ್ತೆ ನಿಯರ್ ಬೈ ಪ್ಲೇಸ್ ಅದು ತೋರಿಸ್ತೀನಿ ನಾನು ಅದು ಹೋದಾಗ ವ್ಯೂ ಅಂದ್ರೆ ಮಳೆ ಅಂತ ಸಖತ್ತಾಗಿದ್ದೀವಿ ಇವತ್ತು ಫಸ್ಟ್ ದಾರಿ ಸಿಗ್ಲಿ ಅಂತ ಹುಡುಕ್ತಾ ಇದ್ದೀವಿ ನಾ ಪಟ್ಟಣದಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ ಕೆಂಗರಿಗೆ ಹೋದ್ ಮತ್ತೆ ನಾವು ಚೇಂಜ್ ಮಾಡೋದು ಅಲ್ಲಿಂದ ಹಾಕ್ಯಂತೀವಿ ಕೆಂಗರಿಗೆ ನಾವು ಹೋಗ್ಬೋದು ಎಲ್ಲ ಗೊತ್ತಂತ ಗೊತ್ತಿಲ್ಲ ಇದು ನಿಲ್ಸದೆ ಸುಮ್ಮನೆ ಹೊಡಿತೀಯಲ್ಲ ಇಲ್ಲೇ ಇಲ್ಲ ಎಲ್ಲೆಲ್ಲಿಂದ ನಾವು ಎಲ್ಲೆಲ್ಲಿಗೆ ಬಂದು ಹೋಗ್ತಾ ಇದೀವಿ ನಾವು ನೈಸ್ ರೋಡಿಗೆ ಕನೆಕ್ಟ್ ಆಗುತ್ತೆ ನೈಸ್ ರೋಡಿಗೆ ಹೋದ್ರೆ ಮತ್ತೆ ದುಡ್ಡು ಕೊಡ್ಕೊಂಡು ಹೋಗ್ಬೇಕು ಎಲ್ಲಿಗೋ ಬಂದಿದ್ದೀವಿ ಊರು ಬಿಟ್ಟು ಕಡೆ ತಗ್ಗದಿಲ್ಲಿ ಹಾವಿನುತ್ತ ಐತೆ ನೋಡಲ್ಲಿ ಈಗ ಕಾಣಿಸುತ್ತೆ ಹಾವಿನುತ್ತ ಹಾವಿರಲ್ಲ ಸದ್ಯಕ್ಕೆ ಏನಿರಲ್ಲ ಹೆಂಗೆ ವಿಡಿಯೋ ಮಾಡೋಣ ಫೋಟೋ ಅದೇ ಒಂದು ಸೆಕೆಂಡ್ ಈಗ ಬಂದವೇ ನೋಡಿ ಉತ್ತ ನೋಡಿ ಸಖತ್ತಾಗಿದ್ದೀವಿ ಅದ್ರಲ್ಲಿ ಹಾವಿರುತ್ತ ನೋಡ್ಕೊಂಬರೋಣ ಕೈ ಹಾಕೋಣ ಗೈಸ್ ಹಂಗಿಂಗ್ ಮಾಡಿ ಒಂದು ರೋಡ್ ಕಂಡು ಹಿಡಿದ್ವಿ
ಒನ್ ವೇನೋ ಟೂ ವೇನೋ ಗೊತ್ತಿಲ್ಲ. ಅವ್ನು ಹಂಗೆ ಹೋಗ್ತಾವ ಇವ್ನು ಹಂಗೆ ಹೋಗ್ತಾವ ಅಂದ್ರೆ ಇದೇ ರೋಡಾಗ ಮಚ್ಚ ಹೋಗೋದು ಪಕ್ಕ. ಎಡಗಡೆಗೆ ಹೆಂಗನಾಗ್ಲಿ ಮುಂದೆ ವೆಹಿಕಲ್ ಬರ್ತಾವೆ ನೋಡ್ಕೊಂತ ಹೋಗು. ಈ ರೀತಿ ಇದೆ ನೋಡಿ, ನೈಸ್ ರೋಡ್ ಇದೆ ಆ್ಯಕ್ಚುಲಿ. ನಾವೇನು ಮಧ್ಯದಿಂದ ಎಂಟ್ರಿ ಕೊಟ್ಟಿವಲ್ಲ, ಹಂಗಾಗಿ ಟೋಲ್ ಗೇಟ್ ಏನು ಕೊಟ್ಟಿಲ್ಲ ನಾವು, ಹಂಗೆ ಬಂದಿದ್ದೀವಿ. ಇಲ್ಲಿ ಬೈಕ್ ಕೆಳಕ್ಕೆ ಬಂದಿದ್ದಂಗೆ ಅದಲ್ಲಿ ಬಲಗಡೆ ತಗ ಬೈಕ್ ಬಲಗಡೆ ತಗಲೆ ನೋಡಿ. ಹೀರೋ ಒಂದು ಕಲಿತಿದ್ದಾರೆ. ರೋಡ್ ಕ್ಲೋಸ್ಡ್. ಇಲ್ಲಿಂದ ಲೆಫ್ಟ್ ಆಯ್ತು, ಇನ್ನು ಐತೋಗ ಐತೆ, ರೋಡ್ ಏನು ಕ್ಲೋಸ್ ಇಲ್ಲ, ಐತೋಗ. ಏನ್ ಆ ಕಡೆಯಿಂದ ಹೋಗ್ಬೇಕು, ಇಲ್ಲಿ ಬಲಗಡೆ ತಗೊಳ ಐತಲ್ಲ ಜಾಗ. ಯಾಕಂಗ ಇಲ್ಲಿ ತಗ, ಇಲ್ಲಿ ಬಲಗಡೆ ತಗ, ನಿಧಾನ ಕೊಡಿ. ಇಲ್ಲ ಇಲ್ಲಿ ಬಲಗಡೆ ರೋಡ್ ಕ್ಲೋಸ್ ಅಂತ ಹಾಕಿದಾರ ಅವ್ರೆ. ಹೌದಾ? ಮ್ಯಾಪ್ ಎಲ್ಲ ಮ್ಯಾಪ್ ಹೊರಗಡೆ ಹೋದ್ ಇದಲ್ಲ ಗೈಸ್. ಹೊಡಿತಾ ಇಲ್ಲೆಲ್ಲ ಬಂದು ರಸ್ತೆ ಕ್ಲೋಸ್ ಆಗಿದೆ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಕಾಣಿಸುತ್ತಾ? ರಸ್ತೆ ಕ್ಲೋಸ್ ಅಂತ ಅಲ್ಲೆಲ್ಲ ಹಾಕಿದ್ದಾರೆ ರೆಡ್ ಕಲರ್ ಬೋರ್ಡ್. ನೈಸ್ ರೋಡ್ ಕ್ಲೋಸ್. ಸುಮ್ಮನೆ ಬಂದಿವಿ. ಮುಂದೆ ಆ ಕಡೆ ಎಲ್ಲ ಇನ್ನೊಂದು ರೋಡ್ ಇರ್ಬೇಕು, ಆ ಕಡೆಗೆ ಹೋಗ್ಬೇಕೇನೋ. ಇಲ್ಲಿ ಉತ್ತ ಇದೆ, ಹಾವಿಂದ ಉತ್ತ ಇಲ್ಲೊಂದು ನೋಡಿದ್ನಲ್ಲ, ಅವು ಸಖತ್ ದೊಡ್ಡದಿದೆ. ತೋರಿಸ್ತೀನಿ ನೋಡ್ರಲ್ಲಿ, ಹಾವಿಂದ ಉತ್ತ ಕಾಣಿಸ್ತಿದ್ದೇನೋ, ಚೆನ್ನಾಗಿದೆ ನೋಡಿ. ಯಾವ ರೀತಿ ಇದೆ ನೋಡ್ರಿ, ನೇಚರ್ ಸಖತ್ ಕಾಣಿಸ್ತಿದೆ. ಅದಕ್ಕೆ ಒಂದು ಸ್ವಲ್ಪ ಹೊರಗಡೆ ಬರೋ, ಬೆಂಗಳೂರು ಒಳಗಿದ್ರೆ ಇವೆಲ್ಲ ಕಾಣಿಸೋದಿಲ್ಲ. ಮೋಡ ಗಿಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ. ವಾಕಿಂಗ ಆ ಕಾರ್ ಹೆಂಗ್ ಹೋಗತ್ತಿಲ್ಲ, ಅವನು ನೋಡು, ಅವನು ಕ್ಲೋಸಿಂಗ್ ಐತೆ, ಇಲ್ಲಿಗೆ ಬರ್ತಾನೆ. ನಮ್ಮಂಗೆ ದಡ್ಡಲ್ಲ ಮಚ್ಚ, ಅವನು ಅಲ್ಲೇ ತಿರ್ಸ್ಕೊಂಡ್ಬಿಟ್ಟ. ಇಲ್ಲಿಂದಾನೆ ಸ್ಟಾರ್ಟ್, ಇದೇ ಸ್ಟಾರ್ಟಿಂಗ್ ಪಾಯಿಂಟ್ ಅಂತೀಯಾ? ಇದೇ ಸ್ಟಾರ್ಟ್. ನಿನ್ನ ಅವ್ನು ತಿರ್ಸ್ಕೊಂಡ್ಬಿಟ್ಟಲ್ಲಿ, ಅವನು ನಮ್ಮಂಗೆ ಓದಾನೆ, ಇದೇ ಕ್ಲೋಸ್ ಅಂತ ಗೊತ್ತಾಗಿ ತಿರ್ಸ್ಕೊಂಡ. ಗೈಸ್ ಇದು ರಸ್ತೆ ಮುಚ್ಚಲಾಗಿದೆ. ಹೌದು, ನೈಸ್ ರೋಡ್ ಮಚ್ಚ. ಇಲ್ಲೊಂದು ಉತ್ತ ಐತಲ್ಲೇ, ಏನು ಇಷ್ಟಕ್ಕೊಂದು ಉತ್ತ ಇದಾವೆ ಇಲ್ಲಿ ನೋಡ. ಬೈಲ್ ಹಾವೈತೆ ನೋಡೋಣ. ಕೈ ಹಾಕಲ್ಲ ನೋಡ, ಬೈಲ್ ಹತ್ರಕ್ಕೆ ಹೋಗಿ ಏನಾನು ಇರ್ತತೇನೋ ಅಂತ. ಗೈಸ್ ಅದನ್ನು ದೊಡ್ಡದಿದೆ, ಅಲ್ಲಿದೆ, ಅಲ್ಲೊಂದು, ಇದೊಂದು ದೊಡ್ಡದಿದೆ ನೋಡಿ. ಇವು ಹತ್ರಕ್ಕೆಲ್ಲ ಬರಬಾರ್ದು, ಹಿಂಗಲ್ಲ ಎಲ್ಲೆಲ್ಲ ಇರ್ತವೆ ಒಳಕಾಗಲ್ಲ. ಹಬ್ಬ ಇದು ನೋಡಿದ್ರೆ ಭಯ ಹಾಕೋ ನೋಡಿ. ಉತ್ತಗಳು ಇದು ಉತ್ತ ದೇವ್ರ ಸಾಮ ಇದ್ದಂಗೆ ನೋಡ್ರಿ. ಈಗ ಹತ್ರಕ್ಕೆ ಹೋಗಿ ಡಿಸ್ಟರ್ಬ್ ಮಾಡಬಾರ್ದು, ಇವಕ್ಕೆಲ್ಲ ಇರ್ತಾವೆ. ಸುಮ್ಮನೆ ದೂರದಿಂದ ನೋಡ್ಬೇಕು. ನೀವೆಲ್ಲ ನೋಡಿದ್ರೆ ಅಲ್ಲೊಂದು ಉತ್ತ ಇದೆ, ಅಲ್ಲಿ ಆ ಕಡೆಗೆ ಒಂದಿದೆ ಸಣ್ಣ ಸಣ್ಣವು. ನೋಡೋಣ, ನಾವಿಲ್ಲಿ ಬೀಗ ತಗೊಂಬಂದಿಲ್ಲ, ಮತ್ತೆ ಅವ್ನು ಏನೋ ಮಾಡಿದಾನ. ಬೀಗ ಇಟ್ಕೊಂಬಂದಿ ಅಂದ್ರೆ ರೇಸ್ ಅವ್ನು ಬೀಗ ಬಿಟ್ಟು ಬಂದಿವಿ. ನಮ್ಮ ಮಗ ಬಂದು ತಡಿದೆ, ಅವ್ನು ಹಾಕಿಂಗ್ ಹೋದನ. ಏನಾಗಿದೆ ರನ್ನಿಂಗ್ ರೇಸ್ ಇದಾ? ಇಲ್ಲಿ ಯಾರು ಏನು ಮಾಡ್ತಾರಲ್ಲ, ಏನಾದ್ರು ಬರ್ತಾರೆ ಇದು ತಂಪಿನ 20 ಮೈಲ್ ಮಚ್ಚ. ಇದೇನೋ 20 ಮೈಲ್ ಅಂತ ಬರ್ತಾರೆ. ರನ್ನಿಂಗ್ ಅಂತೀಯಾ? ಅವನೇನೋ ಮಾಡ್ತಾನಲ್ಲ ಅವನು. ಗೈಸ್ ಇರ್ಲಿ, ಕಲಿಯಕ್ ಚೆನ್ನಾಗ. ಸೂಪರ್ ಆಗಿದೆ ರೋಡ್. ಇದೇ ರಸ್ತೆ ಮುಚ್ಚಲಾಗಿದೆ. ಆ ಕಡೆಯಿಂದ ಬರೋರಿಗೆ ಅಲ್ಲಿ ಕ್ಲೋಸು, ಈ ಕಡೆಯಿಂದ ಹೋಗೋರಿಗೆ ಇದು ಕ್ಲೋಸ್. ಲಾಸ್ಟ್ ಏನಕ್ಕೆ ಮುಚ್ಚಾರ ಗೊತ್ತಿಲ್ಲ. ಒಳ್ಳೆ ಪ್ಲೇಸ್ ಇದೆ ಇದು ಮಾತ್ರ. ಇದು ಹೊಸದಾಗಿ ಇನ್ವೆಂಟ್ ಮಾಡ್ದಾಗ ನಾವೇ ಅಲ್ಲ, ಮೊದಲಿಂದನೇ ಐತೆ. ನಮಗೆ ನಾವು ಈಗ ಅಂದ್ರೆ ಮಚ್ಚ ಯಾವಾಗನ ಬೋರ್ ಹೊಡೆದಾಗ ಇಲ್ಲಿಗನ ಬಂದು ಹೋದಾನೆ ಅವನು. ಏನೇನು ಬೈಕ್ ಬರ್ತದಲ್ಲ ಆ ಕಡೆಗೆ, ಅವನೇ ನಿಲ್ಲಿಸ್ತಾನ್ಬಿಡು ನೋಡಂತಡಿ. ಅವನು ಅವ್ನು ಒಬ್ಬನೇ ಹೊಡಿತಾನಲ್ಲೇ, ಕ್ಲಚ್ ಬ್ರೇಕ್ ಕುಣಿಸ್ತಾನಂದ್ರೆ. ಇರ್ಲಿ ಕಲಿತಿದ ಮಚ್ಚ, ಧೈರ್ಯವಾಗಿ ಹೊಡಿತಾನಲ್ಲ, ಅದೇ ಇದು. ಅವನು ಏನಿಲ್ಲ, ಕ್ಲಚ್ ಮುಟ್ಟ ಬ್ರೇಕ್ ಮುಟ್ಟ ಬದಲು ಆಕ್ಸಿಡೆಂಟ್ ಹೊಡೆದು ಮುಂದಕ್ಕೆ ಹೋದಾನಂತ. ಅವನು ನಿಲ್ಲಿಸ್ಬೇಕಾನೆ ಅಲ್ಲಿ, ಒಬ್ಬನೇ ಟ್ರೈ ಮಾಡ್ತಾನೆ ಅವನು. ಅವನಿಗೆ ಭಯ ಇರ್ತದಿಲ್ಲ ಮಚ್ಚ, ಒಬ್ಬನೇ ಟ್ರೈ ಮಾಡಿದ್ರೆ ಏನು ಆಗುತ್ತಾ? ಆಗಲ್ಲ. ಓ ಸೆಕ್ಸಿ ಗುರು, ತೋರಿಸ್ತೀನಿ ಮುಂದಿಂದ. ರೈಸ್ ನೋಡ್ರಿ, ಅಲ್ಲಿ ನಾವು ಬಿಟ್ಟು ಬಂದೀವಿ ಕಾರ್ನ. ಇವ್ನು ಬೀಗ ಬಿಟ್ಟು ಬಂದ್ಬಿಡ್ದಾನದಾಗ, ಅವನೇ ತಿರ್ಸಕತ್ತೇನಲ್ಲಿ. ಒಟ್ಟಿನ ನಾವು ಹೇಳ್ಕೊಟ್ಟಿದ್ದು ಬರ್ತೈತೆ. ಹಿಂದಕ್ಕೆ ಹೋಗ್ತಾಯಿದ್ದೆ ನಾವು, ರಿವರ್ಸ್ ಗೇರ್ ಹಾಕಿದಾನ. ಸಖತ್ ಗುರು. ಒಟ್ಟಿನಾಗ ಕಳ್ತಂಗನ ಆತ ಒಂಚೂರು ಅವರು ಅಲ್ಲೇ ನಿಲ್ಸಿದಾನೆ. ಅದು ರಿವರ್ಸ್ ಗೇರ್ ಹಾಕ್ಕೊಂಡು ಏನೋ ಮಾಡ್ತಾನ. ಕಲೀಲಿ ಮುಚ್ಚ. ಈಗ ನೋಡ್ರಿ ಮುಚ್ಚಲಾಗಿದೆ ಅಂತ, ಇಲ್ಲಾಂದ್ರೆ ಓಪನ್ ಇದೆ ಒಂದು ಗೇಟ್ ಇದು. ಇಲ್ಲಿ ಹೋದ್ರೆ ಮತ್ತೆ ಯಾವ್ದೋ ಊರಿಗೆ ಹೋಗುತ್ತೆ ಅನ್ಸುತ್ತೆ ಆ ಕಡೆಗೆ. ಇಲ್ಲಿಂದ ರೋಡ್ ಕ್ಲೋಸ್ ಇದೆ, ಬಟ್ ಇಲ್ಲಿ ಓಪನ್ ಇದೆ. ಅಂದ್ರೆ ಮಚ್ಚ ಒಳ್ಳೆ ಬೈಕ್ ರೈಡಿಗೆ ಯಾವಾಗ ಬಂದ್ರೆ ಚೆನ್ನಾಗೈತೆ ಮಚ್ಚ. ಅವನೇನ್ ಮಾಡ್ತಿದ್ದೆ, ಅವನು ಮುಂದೆ ಕಡ್ಡಾಡ್ಕೊಂತಲ್ಲ ಇದ್ದಂಗೆ ನಾನು ನೋಡ್ರಿ. ಈಗ ಬಾಟ್ಲಿಗಳೆಲ್ಲ ಎಷ್ಟು ಹೊಡೆದು ಬಿಸಾಕ್ಬಿಡ್ದಾರೆ. ಏನು ಮೆಡಿಸಿನ್ಸ್ಗಳು ಏನಿಲ್ಲ, ಅವು ನ್ಯಾಚುರಲ್ ಸುಟ್ಟಿದ್ದಾರೆ. ಬಟ್ ಅಂದ್ರೆ ನೀಟಾಗಿ ಸುಡ್ಬೇಕು, ಇಲ್ಲಾಂದ್ರೆ ಇದ್ರಾಗ ಏನಾನ ಮಾಡ್ಬೇಕು. ಡಿಸ್ಪೋಸಲ್ ಇದು ಮಾಡ್ಬೇಕಲ್ಲ ಅವರು. ಈ ರೀತಿ ಮಾಡಬಾರ್ದು, ಇವೆಲ್ಲ ಕೆಮಿಕಲ್ ರಿಯಾಕ್ಷನ್ಗಳು ಆಗ್ತಿರ್ತಾವ.
ಮಿಕ್ಸ್ ಆಗುತ್ತೆ ಅಲ್ವಾ ಅದನ್ನ ಇದು ಮಾಡ್ಬೇಕು, ಅವ್ರು ವಾಪಸ್ ಕೊಡ್ಬೇಕು ಅವ್ರು ಆಸ್ಪತ್ರೆಯವ್ರಿಗೆ. ಡಿಸ್ಪೋಸಲ್ ಇರುತ್ತೆ ಅದಕ್ಕೆ. ಅದೇ ಅಲ್ಲೇ ನಿಂತು ಒಂದು ಗಂಟೆ ಆದ್ರೂ ನಾವು ಹೋಗ್ಬರೋಣ ಬಾ. ಒಂದು ರೌಂಡ್ ಹಿಂಗೆ ಹೋಗ್ಬರ್ತೀವಿ, ಬಿಡು ಮುಚ್ಬೇಡ, ಹಳೆವಾಗಿರ್ತಾವ. ಗೈಸ್ ಪ್ರಶಾಂತವಾಗಿದೆ, ಬಂದರೆ ಆರಾಮಾಗಿ ಒಂದು 5-10 ಕಿಲೋಮೀಟ್ರ್ ಅಂತೂ ಆರಾಮಾಗಿ ಅಡ್ಡಾಡ್ಬೋದು ನೀವು. 4-5 ಕಿಲೋಮೀಟ್ರ್ ಆದರೂ ಐತೆ ಮಚ್ಚ ಹಿಂಗನ ಬಂದವ್ರು ಅಲ್ಲಿಗಾನ. ಹಾಂ ಒಳ್ಳೆ ಬೈಕ್ ರೈಡಿಗೆ ಇಲ್ಲಿ ಕಾರ್ ಪ್ರಾಕ್ಟೀಸ್ ಮಾಡೋಕೆ ಭಾಳ ಚೆನ್ನಾಗೈತಲ್ಲ. ಅವ್ನು ಮಾಡ್ತಾ ಇದ್ದಾನಲ್ಲ, ಅವನು ಹಿಂಗೆಲ್ಲ ಮಾಡ್ತಾನೆ. ಅವನು ಅರ್ಧಕ್ಕೆ ನಿಂತು ಬಿಡ್ತಾನೆ ಪಾಪ. ಅದು ರೋಡ್ ಅಡ್ಡ ಹಾಕಿ ನಿಂತಾನೆ ಮುಂದಕ್ಕೆ. ಏನು ಮಾಡ್ತಿದ್ದಾನಂತ ಏನೋ ಮಾಡ್ತಿದ್ದಾನೆ, ಬಟ್ ಭಾಳ ಚೆನ್ನಾಗಿದೆ ಗೈಸ್. ಹೇಳ್ತೀನಿ ಅನ್ಕೊಂಬೇಡ. ಈಗ ಮಳೆ ಮೋಡ ಬೇರೆ ಆಗಿದೆನಾ, ಲೈಟಾಗಿ ಮೋಡ ಫುಲ್ ಆಗಿಲ್ಲ, ಬಟ್ ಸಖತ್ತಾಗಿದೆ. ಫ್ರೀ ಇದ್ದಾಗ ಬನ್ನಿ, ಫ್ರೆಂಡ್ಸ್ ಜೊತೆ ಬನ್ನಿ, ಬೈಕಲ್ಲಿ ಹಾಕ್ಕೊಂಡು ಬಂದು ಇಲ್ಲಿ ಕುತ್ಕೊಂಡು ಏನೋ ತಗೊಂಡು ತಿಂದು ಹೋಗ್ಬೋದು. ಅಂದರೆ ಯಾರು ಇರೋದಿಲ್ಲ ಜನಗಳು, ಬರೋಕ್ಕಾರೆ ಒಂದು 3-4 ಜನ ಬಂದರೆ ಚೆನ್ನಾಗಿ ನಿಮಗೂ ಸೇಫ್ಟಿ ಇರ್ತದಂತ ಅಷ್ಟೇ. ಅವ ಭಯ ಪಡ್ತೇನಲ್ಲಿ ಅವನೇ ಕಲಿತಾನಂತೇಳಿ ಎಷ್ಟೊತ್ತಂತ ಭಯ ಪಡ್ತಾನ, ಒಂದು ರೇಂಜಿಗೆ ಭಯ ಪಡ್ತಾನ. ನೀಲಗಿರಿ ಮರ ಯಾವ್ದಾರ ಇದು ಬಂತಂದ್ರೆ ಏನು ಲೆಪರ್ಡ್ ಇಲ್ಲ ಐದಿನಲ್ಲ ಗುರು, ಹುಲಿನ ಅದಕ್ಕೂ ಮೀರಿ ಬಂದರೆ ಬರಲಿ ಬಾ. ನಾನು ಒಬ್ಬೊಬ್ಬನ ಅಡ್ಡಾಡಿ ನನ್ನ ಕಾಡಾಗೆ ಇದೆ. ನೀನು ಅದು ರೋಡ್ ಮಾಡಿದ್ದಾರೆ ಏನೋ ಗೊರ್ರ ನೀ ಅದು ನಮ್ದು ಕಾರ್ ಯಾರ್ದಲ್ಲ ಅದು ಅಪ್ಪ ಎದುರ ಬಿಟ್ಟ ಮರ ಯಾವುದೋ ಒಂದು ಬಂದದ್ದು ಗೈಸ್ ತೋರಿಸ್ತೇವೆ. ಇಲ್ಲೊಂದು ಯಾವುದೋ ಕಾರ್ ಬಂದು ನಾನು ನಮ್ಮ ಹುಡುಗನ ಏನು ಅನ್ಕೊಂಡೆ ತಂದದ್ದು ಯಾವುದೋ ಮಣ್ಣಿನ ತಂದಿಲ್ಲ, ಫೋಕಸ್ ಆಗ್ತಿಲ್ಲ ಇದು ಎಲ್ಲ ಕೆಳಗೆ ಮಾಡಿ ಮಾಕತ್ತವ ನೋಡೋದು ಯಾವುದೋ ಬಂದಿದ್ದಾನ ಅವ್ರು ನೋಡ್ತಿದಾರ. ಹೋಗ್ಬಾರ್ದು ಅನ್ಸುತ್ತಾರೆ ಈ ಮೋಸ್ಟ್ಲಿ, ಅದಕ್ಕೆ ಹೇಳಕ್ ಬಂದಿರ್ತಾರೆ. ಇಲ್ಲ ಯಾರು ಮಿಕ್ಸ್ ಬಂದಿದ್ದಾರೆ ಅಂದ್ರೆ ಮತ್ತೆ ಅದು ಯಾವುದೋ ಊರಿದ್ದಂಗೆ ಐತೆ, ಅದು ಊರೊಳಗೆ ಹೋದಂಗೆ ಆಕತ್ತದೆ. ಈಗ ಮನೆಗಳು ಕಾಣಿಸ್ತಾವ ಅಲ್ಲಿ, ಅಲ್ಲಿರೋಲ್ಲ ಆ ಕಡೆಗೆ. ಅಜ್ಜ ಹುಲಿ ಬಂತಂದ್ರೆ ಈಗ ಬರ್ಲಿ ಬಿಡ. ಆ್ಯಕ್ಚುಲಿ ಇದು ಕಾಡಿದ್ದಂಗೆ ಇರೋದು, ನವಿಲುಗಳು ಕಿರಿಸ್ತಾವ. ಕಾಡಿದು ಹುಲಿ ಪಲಿಗಳು ಬರ್ಬೋದು, ಹೇಳಕ್ಕಾಗಲ್ಲ ಮಚ್ಚ. ಒಂದು ಎಲ್ಲೋ ನ್ಯೂಸ್ ನೋಡಿ ನೈಸ್ ರೋಡಲ್ಲಿ ಬಂದಿದ್ದಾವಂತ ನಾನು. ಇದು ಲೆಪರ್ಡ್ಸು ಅಥವಾ ಹೇಳಿ ಹಾಂ ಇದು ಗುಬ್ಬಿ ಬುಸ್ ಅಂತದ್ದು ಅಲ್ಲೇನ ಹಿಂಗೆ ಹೇಳಿ ಎದುರಿಸ್ಬಿಡೋದು. ಬಟ್ ಆ್ಯಕ್ಚುಲಿ ನಿಜವಾಗ್ಲೂ ಏನೋ ಒಂದು ಬುಸ್ ಅಂತ ಕೆಳಗೆ ನೋಡ್ಬೇಕಲ್ಲ, ಮ್ಯಾಲೆ ನೋಡ್ತೀನಿ. ಗುಬ್ಬಿಗಳು ಎದುರಿಸ್ಬಿಡ್ತಾವ ಮರೆ ಅಂತಂದ್ರೆ, ಗುಬ್ಬಿಗಳು ಕಿರಿಚಾಡ್ತಾವಲ್ಲ ನೋಡಿ ಹೆಂಗಿದೆ ನೋಡಿ, ಬೇರುಗಳು ನೋಡು ನೋಡಿ, ಬೇರುಗಳು ಹೆಂಗಿದಾವೆ. ಈ ಗುಬ್ಬಿಗಳೇ ಕಿರ್ಚಿ ಎದುರಿಸ್ಬಿಡ್ತಾವೆ ಅರ್ಧ. ಇಂಥ ಬಂದ ವೆಹಿಕಲ್ಗಳು ಏನು ಅಡ್ಡಾಡೋದಿಲ್ಲ ಮೋಸ್ಟ್ಲಿ ಇಲ್ಲಿ. ಪ್ರಾಕ್ಟೀಸ್ ಮಾಡೋಕ್ಕೆ ಚೆನ್ನಾಗೆ, ಬಟ್ ಬಿಡ್ತಾರ ಇಲ್ಲ, ಅಲ್ಲಿನೂ ಮಾಡ್ಬೋದು. ಆ ಕಡೆಗೆ ಇತ್ತಲ್ಲ ಒಂದು ಗಾಡಿ ನಮ್ಮ ಹುಡುಗ ಹೊಡಿತಿದ್ನಲ್ಲ, ರೋಡ್ ಅಂದ್ರೆ ರೋಡ್ ಅಲ್ಲಿಗೆ ಹೋಗ್ಬರೋಣ. ಎಂಡ್ ಇದ್ದಂಗೆ ಐತ್ಲಿ ಅದು ಹಿಂಗೆ ಯೂಟರ್ನ್ ಆದಂಗೆ ಐತಿ ಮೋಸ್ಟ್ಲಿ, ಕಂಟಿನ್ಯೂ ಇಲ್ಲ ಅದನ್ನು. ಅಲ್ಲೂ ಕಂಟಿನ್ಯೂ ಇಲ್ಲ, ಸುಮ್ಮನೆ ಹೋಗ್ಬರೋಣ ಚೆನ್ನಾಗಿದೆ, ವಾಕಿಂಗ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ. ದೂರ ಅಂದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ನಿಮ್ಮ ಮನೆಯಿಂದ ಎಷ್ಟು ದೂರ? ನಮ್ಮ ಮನೆಯಿಂದ ಬಿಟ್ಟಾಕ ನಿಮ್ಮ ಮನೆಯಿಂದ ಎಷ್ಟು ದೂರ ಐತೆ? ಅದೇ ಒಂದು 10 ಕಿಲೋಮೀಟರ್. ಮತ್ತೆ ಅಷ್ಟರೊಳಗೆ ಮತ್ತೆ ಇಂಥ ಪ್ಲೇಸ್ ಸಿಗೋದು ಹೆಚ್ಚಿಗೆ ಇಲ್ಲಿ ಬೆಂಗಳೂರಾಗ. ಈ ರೀತಿ ಫ್ರೀಯಾಗಿ ಅಡ್ಡಾಡಕ್ಕೆ ಯಾವಾಗ ಬಂದು ಅಂದರೆ ಇದು ನೈಸ್ ರೋಡಿಂದು ಸ್ಟಾರ್ಟಿಂಗ್ ಪಾಯಿಂಟ್. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಎಂಡ್ ಪಾಯಿಂಟ್ ಗೊತ್ತಿಲ್ಲ, ಒಟ್ಟಿನಲ್ಲಿ ಇವೇ ಓಳಪ್ಪಳಗಳು ಹಿಂಗಿರ್ತಾವಲ್ಲ, ಇವೇ ಸೈಲೆಂಟ್ ಇದ್ದಾಗ ಇಂಥದ್ದು ಸೌಂಡ್ಗಳು ಭಾಳ ಹಾಕಾವ. ಇನ್ನೂ ಬೇರುಗಳೆಲ್ಲ ಹೆಂಗೆ ಕಾಣಿಸ್ತಾವೆ ನೋಡೋದು, ಸಖತ್ತಾಗಿದ್ದಾವೆ. ಅಂದರೆ ಒಬ್ಬರೇ ಬಂದ್ರೆ ಮಚ್ಚ, ನನ್ನಂತ ಬಂದ್ರೆ ನಡೀತದೆ, ಯಾರನ್ನ ಬೇರೆ ಬಂದ್ರೆ ಭಯ ಪಡ್ತಾರೆ. ಕಟ್ ಅಂತ ನಮ್ಮ ಹೊಲಸು ಮಾತಾಡೋಕೈತೆ ನಾವು. ನಾನು ಲೈವ್ ರೆಕಾರ್ಡಿಂಗ್ ಇದೆ ಇಲ್ಲಿ ಗೈಸ್. ನಾವು ಈ ಕಡೆ ನಡ್ಕೊಂಡು ಬರ್ತಾ ಇದೀವಿ. ಅವ್ನ ಕಾರಿಂದ ಏನು ಗತಿ ಮಾಡ್ಯಾನೇನು ಗೊತ್ತಿಲ್ಲ, ಅರ್ಧಕ್ಕೆ ನಿಲ್ಸಿದ್ನ. ಏನು ಅಲ್ಲೇ ಇರ್ತೀನಪ್ಪ, ನಾವು ವಾಪಸ್ ಹೋಗುತ್ತೆ ಅನ್ಕೊಂಡು ಹಿಂದಕ್ಕೆ ಹೋಗ್ಬೇಕಲ್ಲ, ಹಿಂದಕ್ಕೆ ನೋಡ್ಕೊಂಡು ಹೊಡಿಬೇಕಲ್ಲ. ಏನು ಮತ್ತೆ ರೈಸ್ ಮಾಡಿಬಿಟ್ರೆ ಹಿಂದಕ್ಕೆ ಹೋಗ್ಬಿಟ್ರೆ ಕಷ್ಟ ಅದು. ಮುಂದಕ್ಕಾದ್ರೆ ಹಿಡಿತೈತೆ, ಹಿಂದಕ್ಕೆ ಹೋಗೋದು ಕಷ್ಟ. ಏನೋ ತಗೊಂಡು ಅಂದಲ್ಲ ಕಾರ್ ಇವಂದು, ಇವ್ರೊಪ್ಪರು ಸರಿಯಾಗಿ ಹಿಡಿಯೋ ಮಾಡ್ತಾರೆ. ಆಮೇಲೆ ಇಲ್ಲಿ ನೋಡು, ಅದೇನು ಹೇಳಕ್ ಹೋಗೋದ ಹಾವಿನ ಮರಿ ಉತ್ತೈತೆ ನೋಡಿ, ಇಲ್ಲಿ ಕಾಣಿಸುತ್ತೆ ನಿಮಗೆ. ಇಲ್ಲಿ ಐತೆ ಒಂದು ಉತ್ತ ಮತ್ತೆ ಇದು ಹಿಂಗೆ ಹತ್ತೋಗಣ ಮ್ಯಾಕ ಅಲ್ಲಿ ನೋಡೋಣ. ಬರ್ಲಿ ಇಲ್ಲಿಗ ಡೆಡ್ ಎಂಡಿಗನ ಐತಿ, ನಾನು ಸ್ವಲ್ಪ ಐತಿ ಗೈಸ್ ಇಲ್ಲಿಗೆ ನೋಡ್ಕೊಂಬಿಲ್ಲ. ಏಯ್ ಬರ ಅಷ್ಟಕ್ಕೊಂದು ಭಯ ಪಟ್ರೆ ಗಾಡಿ ಏನಕ್ಕೆ ಬರಲ್ಲ, ಭಯ ಆಯ್ತಾ? ಬರ ಹಾವು ಬಂದ್ರೆ ಹುಲಿ ಬಂದ್ರೆ ನನ್ನ ಮಗನ ಈಗನ 2 ಹೊತ್ತು ಊಟ ಮಾಡಿ ಬಂದಿ. ನಾನೇನೋ ಅಂತಿನ ಬಂದಿನಿ, ಫೋನ್ ಬರ್ತೈತೆ. ಚಂದ್ರ ಫೋನ್ ಮಾಡ್ತಾಯಿದ್ದೆ ಅಲ್ಲೇ ಗೈಸ್. ಅವ್ನು ಏನು ಮಾಡಿದ್ನಿ ನನ್ನ ಕಿತ್ತಪತಿ ಫೋನ್ ಮಾಡ್ತಂತೇಳ್ರಿ ಗೈಸ್. ಏನೋ ಗುದ್ದಿದ್ದೀನಿ ಅಂತ ಫೋನ್ ಮಾಡ್ತಿದ್ದಾನೆ ಅವನು. ಅಲ್ಲಿ ನಿಂತಾರ ಒಬ್ರು ಯಾರು, ವಾಪಸ್ ಹೋಗ್ತಾ ಇದ್ದೀವಿ. ಅವನು
ಅದಕ್ಕೆ ಒಬ್ಬೊಬ್ರು ಇದ್ದಾಗ ಒಂದೊಂದ್ಸರಿ ಅಂದ ನಮಗೆ ಇಲ್ಲ ಸ್ಟ್ರೈಟ್ ರೋಡ್ ಇದ್ರೆ ಕಲಿಬೇಕು, ರಿವರ್ಸ್ ಹೊಡಿಕತ್ತಾನ ಏನು ಮಾಡಿದ್ನ ಅಂತ ನನಗೆ ಅದೇ ಭಯ ಆಯ್ತು. ಭಯ ಆಯ್ತು. ಈಗ ನಾನು ನಮಗ ಫೋನ್ ಮಾಡಿದ್ದಾನೆ, ಈಗ ಗುದ್ದುಬಿಟ್ಟಿದ್ದೀನಿ ಅಂತ ನಾವು ನೀಟಾಗಿ. ಒಟ್ಟಿನಾಗ ಯಾರೋ ನಿಂತಿದ್ದಾನೆ, ಅವನೇ ಅನ್ಸುತ್ತೆ. ಅವನೆಲ್ಲ ತಲೆ ಮಕ್ಕ ಇಟ್ಟು ನಿಂತವನೇ ಅನ್ನೋದು. ಏನು ಮಾಡಿದಾನಂತ ನಮ್ಗದು ಏನು ಹುಡುಗನ ಮರಯ್ಯ. ಹೋಗ್ಲಿ ಬರೋದಿಲ್ಲ ಅಂದರೆ ನಿಲ್ಲಿಸಿ ಫೋನ್ ಮಾಡ್ಬೇಕು, ಹಿಂಗೆ ಬಾರಪ್ಪ ತಗ ಅಂತಂದು. ಅಲ್ಲಿ ಹೋಗಿ ನೋಡ್ತೀವಿ ಏನೋ ಆಗೋದಾಗಿರೋದೇ ನೋಡಂತ. ಮನೇಲಿ ಅಂದಿಲ್ಲ, ಹಂಗೆ ಬಂದಿನಿ. ಹಿಂಗೆ ಅದು ಅಲ್ಲ ಸ್ಲೋಪ್ ಇದೆ, ಎಲ್ಲಿ ಕ್ಯಾಪ್ ಪಲ್ಟಿ ಆಗೈತೆ ಅಂದ. ಅವನು ಅದು ಅವ್ನ ಶರ್ಟ್ ಅದ ಅವಂದಲ್ಲ ಬಾರ ಯಾರೋ ಬ್ಯಾರ ಮ್ಯಾಲೆ ತಂದಂಗ ನಿಂದ ಗಾಡಿ ಗೊತ್ತಿಲ್ಲ ಹೆಂಗೆ ತಂದಿದ್ದಾನ. ಕಾರ್ ನಿಂದ ಬ್ಯಾರೆ ಯಾರನ್ನ ಕರ್ದಂಬೇಕು. ಏನು ಸುಮ್ಮನೆ ಹೇಳಿದ ನಂಗೆ ತಡಿದೆ, ಯಾಕೆ ಅವಸರ ಮತ್ತೆ ಫೋನ್ ಮಾಡ್ತೀನಿ ತಡಿ ಒಂದು ನಂಬರ್. ಒಬ್ಬನಿದ್ದಾಗ ಸಾಹಸ ಮಾಡಬಾರ್ದು. ಅದು ಇದು ಈ ಕೈ ಡೌನ್ ಇದಾನ, ಯಾರಿಗೆ ಗೊತ್ತಿಲ್ಲ ಅಂದರೆ ಹಿಂಗೆ ಒಬ್ಬೊಬ್ರು ಹೋದಾಗ ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕಂದ್ರೆ. ಅಲ್ಲ ಫೋನ್ ರೀ ಅವನೇ ಗುರು ಅಂದಿರೋದು. ನನಗೆ ಅಷ್ಟಕ್ಕೊಂದು ಬೇಕಿತ್ತ ಮೊದಲೇ ಬರ್ಲೈತಿಲ್ಲ ಅವನಿಗೆ. ಬರ್ತಿದ್ದಾನೆ ಇಲ್ಲೇ ಸಾರು ಯಾರೋ ಬೇರೆ ನಮ್ದಲ್ಲ, ಇದೆಲ್ಲ ಸಾಕು ನಮ್ದಲ್ಲ ಇದು, ನಮ್ಮದೇ ಅದು. ಹೌದಾ? ಅವನೇ ತಂದಂಗದೆ ಅಲ್ಲೇ ನಮ್ಮ ನಗ್ತಾ ನಕ್ಕಂಗೆ ನಾನು ಅಲ್ಲಿ ಬರ್ತಿದ್ದಾನೆ. ತುಂಬ ಟೆನ್ಷನ್ ಕೊಡ್ತಾನೆ. ಸುಮ್ಮನೆ ತಂದು ನಿಲ್ಲಿಸಿದ್ದಂಗೆ ಅಲ್ಲಿ ಮಜಾ ಮಾಡ್ತಾನ ಅವನು. ಏನ ನಿಜಾನ ಸುಳ್ಳ ಕರೆಕ್ಟಾಗಿ ಹೇಳ ಮಗನ. ನಗ್ತಾನ ನಿಜ ಹೇಳಿ. ಏಯ್ ಯಾವ್ದು ಗಾಡಿ ನಿಂತರ ನಂಬ ಏನದು ಅದಿರೋದು ಮತ್ತೆ ತಗೊಂಬಂದಿ? ಬೆನ್ಪಿಟ್ಟ ಎಲ್ಲಿ? ಇಲ್ಲ ಬಳ್ಳಿ ಅವ್ನು ಹೇಳ್ತಾನೆ ಸುಮ್ಮನೆ. ನಾನು ಅವತ್ತ ನಡಿಯ ಎದಕ್ಕೆ ಹೋದೆ ನೀನು? ಎಲ್ಲಿ ಅಲ್ಲ ಅಷ್ಟಕ್ಕೊಂದು ಸಾಹಸ ಏನಕ್ಕೆ ಮಾಡ್ಕೋದೆ? ಹುಚ್ಚಿರೇ ಅಲ್ಲ ಅದು ಹೇಗೆ ಎಲ್ಲ ಹೋದೆ? ಎಲ್ಲಿ ಹುಚ್ಚತ್ಲೆ? ನೀನು ಸ್ವಲ್ಪ ಬುದ್ಧಿಗೆ ದೈತಿಲ್ಲ ಅಲ್ಲ, ಅದಕ್ಕೆ ನನಗೆ ಯಾವ್ದು ಅವಸರ ಏನಾಗದ ಮಚ್ಚ? ಗಾಡಿ ಕೊಟ್ಟಿದ್ದಾನಂತ ಹೋಗಿ ಹೋಗಿ ಅಲ್ಲದೆ ಅಷ್ಟಕ್ಕೊಂದಿಲ್ಲ, ಅದು ನಮ್ಮದಾದ್ರೆ ಏನೋ ಒಂದು ಸ್ವಂತಕ್ಕೆ ಅವರು. ನೀನು ಸ್ವಲ್ಪ ಈ ಹುಷಾರಾಗಿರ್ಬೇಕು, ಇನ್ನೊಬ್ರು ಗಾಡಿ ಇಸ್ಕೊಂಡಾಗಲಿ ಅದು ಅವನೋಗಿ ಅವ್ರ ಮನೆಗಳ ಬರ್ತಾನೆ. ಅಷ್ಟಕ್ಕೊಂದು ಪರ್ಫೆಕ್ಟ್ ಆಗ್ಬಿಟ್ಟು ಎಲ್ಲ ಆಗಿರೋದೇ ಒಂದ್ಸರಿ ಫೋನ್ ಮಾಡ್ಬೇಕಾನೆ. ರಿವರ್ಸ್ ತಕ್ಕನಕ್ಕಾಗಲ್ಲ ಅಂದಾಗ ಏನದು ಹಂಗೆ ಗುದ್ದಿದ್ದಂಗೆ ಐತಲ್ಲ ಅದು. ಸರಿಯಾಗ ಹೋಗೈತಲ್ಲ ಅದೇ. ಮತ್ತೆ ಯಾರು ತಗೊಂಬಂದ್ರಿ ಇಲ್ಲಿಗೆ? ಬೇರೆ ಕೇಳಿದ್ದ? ಯಾವಾಗೂ ಫೋನ್ ಮಾಡೋಕ್ಕಾಗೋದಲ್ಲ, ಮತ್ತೆಲ್ಲ ನೋಡಿ ಮತ್ತೆ ಇನ್ನೊಂದು ಕಡೆ ಗುದ್ದಿದ್ರ ತೆಗಿ ಮಚ್ಚ. ಇಲ್ಲಿ ಟಚ್ ಆಯ್ತಲ್ಲ. ಅಯ್ಯೋ ನಡಿ ನೋಡೋಣ. ನೋಡೋಣ ತಡಿ ಒಂದು ಸ್ವಲ್ಪ ಅದೇನಾಗತ್ತೆ ಅಂತಂದ. ಅಲ್ಲ ಸ್ವಲ್ಪ ನಾನು ಬುದ್ಧಿ ಗಿದ್ದಿ ಅಲ್ಲೆಲ್ಲ ಟಚ್ ಆಗಕ್ಕೆ. ಖಾಲಿ ರೋಡಲ್ಲಿ ಅಷ್ಟು ಖಾಲಿ ರೋಡಲ್ಲಿ ನಿನ್ನ ನೀನು ಇದೆ ಅದೇ ಅಲ್ಲೇ ಟಚ್ ಆಗುತ್ತೆ. ಖಾಲಿ ರೋಡಲ್ಲಿ ಹೆಂಗೆ ಹೋಗುತ್ತೆ ಮತ್ತೆ ಈಗ ಅವ್ನು ಅವ್ರ ಮನೆಗೆ ಹೇಳ್ಬೇಕಲ್ಲ, ಅದನ್ನ ಹೇಳಿ ನೀನು. ಅಲ್ಲ ಅಷ್ಟು ಫ್ರೀ ಗಾಡಿ ಐತೆ. ನಾನು ಅದಕ್ಕೆ ನೀನು ಅವಾಗಿನ ನಾನು ಕೂಗಿದ್ದೆ. ಎಲ್ಲ ನಾವು ಫೋನನ್ನ ಮಾಡಿದೆ ಬರ್ತಿದ್ದಿಲ್ಲ, ನಾವು ಹಿಂಗೆ ತಗೊಳಕ್ಕಾಗ್ತಲ್ಲ ಬಾರ್ಲಿ ಅಂತಂದು ನಾನು ಹೇಳಿದ್ದೆ. ಪೂರ್ತಿ ಗೌಂಡು ಅಲ್ಲ, ಒಂದು ಸ್ವಲ್ಪ ಬಿಡ್ತೈತೆ, ಸ್ಟ್ರೈಟಾಗಿ ಹೋಗ್ಬೋದು ನೀನು. ಅಲ್ಲ ಅವನಿಗೇನಾಗಿಲ್ಲ, ಆರಾಮಿದೆ. ಅಷ್ಟಕ್ಕೊಂದಿದೆ. ಇನ್ನು ಫಸ್ಟ್ ಟೈಮ್ ಇವತ್ತೇ ಕಲ್ತಿರೋದು. ಈಗ ಇವನು ಅವ್ರ ಅಪ್ಪಗಾದ್ರೆ ಏನು ಹೇಳ್ಬೇಕು? ಇನ್ನೊಂದ್ಸರಿ ಈಗ ಈ ಗಾಡಿನೇ ಕೊಡೋಕೆ ಅವನಿಗೆ ಇದು ಮಾಡ್ತಾರೆ. ಇನ್ನು ಇದನ್ನು ಮಾಡಿದೆ ಅವ್ರು ಕಲಿತಿದಾರೆ ನೋಡಲ್ಲಿ, ಅವರೆಲ್ಲ ಕಲಿತಿದ್ದಾರೆ. ಒಬ್ರು ಜೊತೆಗೆ ಇರ್ತಾರಲ್ಲಿ ಕಲಿಯಾಕಾರ. ಫಸ್ಟ್ ಟೈಮಿಗೆ ನೀನು ಇಷ್ಟೊಂದು ಸಾಹಸ ಬೇಕಿತ್ತೇನು? ಅಟ್ಲೀಸ್ಟ್ ನಾವನ್ನ ಇದ್ರೆ ನಿನಗೆ ಹೇಳಿದ ಕ್ಲಚ್ ಬ್ರೇಕ್ ನೀನು ಸರಿ ಗೊತ್ತು, ಒಂದಿಟ್ಟಿಗೆ ಅದನ್ನ ಬಿಡ್ತೀವಿ. ಹಂಗ ಆಗಲ್ಲ ಮರೆ, ಪೂರಾ ಚೇಂಜ್ ಮಾಡ್ಬೇಕು, ಬೋನೆ ಚೇಂಜ್ ಮಾಡ್ಬೇಕು.
ನೀನು ಯಾವ್ದಷ್ಟು ಇದ್ದಿದ್ರೆ ನೀನು ಬರೇ ಏನದು ನಿನಗೆ ಬರ ಹೆಂಗಿದ್ರೆ ಆಗ್ಲಿ ನೋಡ್ಕೊಂತೀನಿ ನಂಗ ನಿನಗೇನೋ ಆದ್ರೆ ಗುದ್ದಕ್ಕೆ ಹೋಗಿ ಆಗ್ಬೇಕು ತಗ ಹಿಂಗೆ ಆಗ್ಬೇಕು ಒಂದೊಂದ್ಸರಿ ಆದ್ರೆ ನಾವು ಕಲಿಯೋದು ಬೇಸ್ ಅದಕ್ಕೆ ಹೇಳೋದು ಯಾವ್ದ್ರ ಜೊತೆಗಿರ್ಬೇಕು ನೀವಾದ್ರೂ ಎಲ್ಲನೂ ಹೋದ್ರೆ ಒಳಗಡೆ ಏನಾಗಿಲ್ಲ ನೀನು ಕ್ಲಚ್ ಅದು ಬೇಕಾದ್ರೆ ಯಾವುದೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ತೋರಿಸಿ ನೋಡಿ ಅದನ್ನೇ ಏ ಮಚ್ಚ ಏ ಹಂಗೆ ಕೈಯಾಗ ನೋಡಲಿ ಅದು ಅನ್ಬಲ್ಲ ಸ್ಕ್ರಾಚ್ ಹಾಕತ್ತೇನ ನೋಡಿಸಿದ ಹೆಂಗೆ ಡ್ಯಾಮೇಜ್ ಆಗಿದೆ ಇದು ಇದು ಬಂದಾಗಿದೆ ಮತ್ತೆ ಅಲ್ಲಿ ಗುದ್ದರಕ್ಕ ಅದು ಇನ್ನಕ್ಕೆ ಬಂದದ ಮಚ್ಚ ಏನಿಲ್ಲ ಮಚ್ಚ ಅವನವೇ ಆಗಿದ್ರೆ ಏನೋ ಬಿಡುತ್ತೆ ಈಗ ನಡೀತತ್ತೆ ಈಗ ಅವ್ರ ಮನೆಗಾದ್ರೆ ಹೇಳ್ಬೇಕು ಅವ್ರ ಅಪ್ಪರಿಗೆ ಹೇಳ್ಬೇಕು ಅದು ಏನಾತಂದ್ರೆ ಏನಂತ ಹೇಳ್ತಾನೆ ಮಚ್ಚ ಕಿತ್ತು ಬಿಡ್ತದ್ಲೇ ನೀನು ಹಂಗೆ ಮಾಡಿದ್ರ ಅದು ಇದು ಮಾಡ್ಬೋದು ಹೇಳ ಅದನ್ನ ಇದು ಡೆಂಟ್ ಮಾಡ್ಬೋದು ಹೇಳ ನದಿ ಶಿಷ್ಯ ಅಂತ ಇದೆ ಮಗನೇ ಎಲ್ಲಿ ಖರಾಬ್ ಮಾಡ್ಬಿಟ್ಟಿದೆ ನಾನು ಅದೇ ಅನ್ಕೊಂಡೆ ಮಚ್ಚ ಇವನು ಕರಿಬೋದು ಅನ್ಕೊಂಡೆ ನಾನು ಅಂದ್ರೂ ಏನೋ ಮಾಡ್ತಾ ಇದ್ರೆ ಮಾಡ್ಲತ್ತಾಗ ಅನ್ಕೊಂಡು ಅಲ್ಲಿ ತಿರ್ಸಿದ್ ನೋಡೋರೆಲ್ಲ ಎಷ್ಟು ನೀರ ಇನ್ನೊಬ್ಬನ ಜೊತೆಗೆ ಇದ್ದಾನೆ ಅಲ್ಲಿ ನೀನು ಹೇಳ್ಬೇಡ ನಿನಗೆ ಅವನಿಗೆ ಹೇಳಿದ್ನಲ್ಲ ನಾನು ಹೇಳಿಲ್ಲ ಅವನಿಗೆ ಕ್ಲಚ್ ಅದು ಬ್ರೇಕ್ ಬದಲು ಕ್ಲಚ್ ಆದ ಮೇಲೆ ಮುಂದಕ್ಕೆ ಹೋಗ್ಬಿಡ್ತದೆ ಗಾಡಿ ಸುಮ್ಮನೆ ಅಲ್ಲದು ಅದೇ ಹೇಳ್ತಾರ ಮತ್ತೆ ಎಕ್ಸ್ಟ್ರೇಟರ್ ತೊಳೆದ್ರೆ ಮತ್ತೆ ಆಗೋದೇನೋ ಏನು ಮಾಡೋಕ್ಕಾಗತ್ತೆ ಹುಷಾರು ಮಚ್ಚ ಏನು ಹೇಳ್ತಾ ಈಗ ತಲೆ ಖರಾಬ್ ಆಗ್ತದೆ ಇರೋ ಶಿಷ್ಯ ಅದು ಹೋಗೋಣ ಏನೋ ಮಾಡ್ತಾ ಇದೀನಿಲ್ಲ ಹೊಡಿತೀನಿ ನಾನು ಅಂತ ಇದೀನಿ ಇವ್ನಿಗೆ ಅಲ್ಲೇ ಇರುತ್ತಾಗ ಆಗದಾಕತಿ ಏನ್ ಮಾಡಕ್ಕಾಗಲ್ಲ ಸರಿ ಆತಲ್ಲ ಬಿಡತ್ತಾಗ ಸರಿ ಆದಂಗ ತಲೆ ಹೆಚ್ಚು ಕಮ್ಮಿ ಏನೋ ಮಾಡಿದಲ್ಲ ಇನ್ನೊಂದು ಸರಿ ಯಾರೇ ಇದ್ದಾಗ ಕರ್ಕೊಂಡು ಹೋಗ್ಬೇಕು ಸಣ್ಣ ಪುಟ್ಟ ಬಿಡು ಕಾರಿನ ಬಿಡು ಮಚ್ಚ ಹೋದ್ರೆ ದುಡ್ಡು ಕೊಡ್ತೀವಿ ಗೊತ್ತೈತೆ ಆಯ್ತಾ ಸರಿ ಆದಂಗ ಹೇಳಿ ಒಂದು ಲೆಕ್ಕಕ್ಕೆ ಸ್ವಲ್ಪ ಏನೋ ಫಿಟ್ ಮಾಡ್ತಿದ್ದೆ ನಾನು ಅದು ಪ್ಲಾಸ್ಟಿಕ್ ಬಾಡಿ ಎಲ್ಲ ಸ್ವಲ್ಪ ಇದ್ರದ್ದೇನು ದುಡ್ಡು ಕೊಡ್ಬೋದು ನಿನಗೇನಾಗಿಲ್ಲ ಎಲ್ಲ ಏನೋ ಗುದ್ದಿ ಇದು ಬಿಡು ಇಲ್ಲೇನೋ ಕಾಲೇಜ್ ಗ್ರೌಂಡು ನಡೀತತ್ತೆ ನಿಧಾನ ಸ್ವಲ್ಪ ಮಟ್ಟಿಗೆ ಏನು ಸರಿ ಅನ್ಸುತ್ತೆ ಮಚ್ಚ ಗೊತ್ತಾಗಲ್ಲ ಮಚ್ಚ ಅಂದ್ರೆ ಇದು ಫಸ್ಟ್ ಸ್ಕ್ರಾಚ್ ಇತ್ತಲ್ಲ ರೋಹನ್ ಸ್ಕ್ರಾಚ್ ಅಲ್ಲಿ ಈಗಾಗಿರೋದೇನು ಅದು ನಗೈತೆ ನೀನು ಹುಷಾರು ಹೊಡಿಬೇಕದೇ ಕ್ಲಚ್ ಬ್ರೇಕ್ ಹಿಡಿಯಕ್ಕೆ ಬರೋದು ನೀನು ಅದೇ ಮತ್ತೆ ನೀನು ಕ್ಲಚ್ ಬೇಕು ಅದನ್ನು ಕಂಟ್ರೋಲಿಗೆ ಇನ್ನು ಕಲ್ತವ ನೀನು ಕರೆಕ್ಟಾಗಿ ಇದಿರ್ತ ಏನು ಮಾಡೋಕ್ಕಾಗಲ್ಲ ಆಗ್ಬಿಡತ್ತೆ ಮತ್ತೆ ನಿನಗೇನಾಗಿಲ್ಲಲ್ಲ ಎಲ್ಲನ ಜಾಗ ಭಾಳ ಜನ ಇದ್ದಾಗ ಹೊಡೆದ್ರೆ ಮತ್ತೆ ಕಷ್ಟ ಆಕತ್ತೆ ಅದಕ್ಕೆ ಹಾಗೆ ತಗೊಳ್ಳಿದೆ ಆಗದಾಕತ್ತೆ ಏನು ಮಾಡ್ತೀಯ ಆಯ್ತಾಗ ಏನು ಮಾಡಕ್ಕ ಇಲ್ಲ ಬಿಡ ಹೇಳಕ್ ಹೋಗ್ಬೇಡ ನಿಮ್ಮ ಅಪ್ಪಗೆ ಯಾಕೆ ಕೇಳ್ತೀಯ ನಾನು ವಿಡಿಯೋ ಕಳಿಸ್ತೀನಿ ಅಂತಿದ್ದ ನಿಮ್ಮ ಅಪ್ಪಗೆ ಅಯ್ಯೋ ದೇವ ವಿಡಿಯೋ ಏನು ಹೆಲ್ಪ್ ಮಾಡ್ತೀವ ನೋಡಿ ಹಿಂಗೆ ಇರ್ಬೇಕು ಫ್ರೆಂಡ್ಸ್ ಅಂದ್ರೆ ಅವ್ನಿಗೆ ಟೆನ್ಷನ್ ಆಗತ್ತೆ ಮನೆಗೆ ಏನು ಹೇಳ್ತಾರ ಅಂತ ಅವನಿಗೆ ಗುದ್ರೆ ಟೆನ್ಷನ್ ಆಗೈತೆ ನಾನು ಅವಾಗ ಹೇಳಿದ ಅವನಿಗೆ ಏನೋ ಮಾಡ್ತಾನೆ ಏನೋ ಕಾಮಿಡಿ ಮಾಡ್ತಾನೆ ಅನ್ಕೊಂಡ್ರಿ ಅವನು ಗುದ್ಕೊಂಬಂದ ಅಯ್ಯೋ ದೇವರೇ ಆಗ್ತಿಲ್ಲಪ್ಪ ಅಯ್ಯೋ ಅದಕ್ಕೇನು ಮಾಡಕ್ಕಾಗಲ್ಲ ನೀನು ಒಳ್ಳೆ ಮಜಾ ಐತಿ ಗುರು ಇದು ಏನಾಗಿಲ್ಲ ಬಳ್ಳಿ ಕರೆಕ್ಟ್ ಆದಂಗ ಆತ್ ಬಳ್ಳಿ ಏನೋ ಮಾಡಿದಂಗ ತೋರಿಸ್ತೀನಿ ನೋಡ್ರಿ ಫುಲ್ ಬಂಪರ್ ಎಷ್ಟಂಗ್ ಗೊತ್ತಾ ಹೋಗ್ಲಿ ಬಿಡು ಹೆಂಗಿದ್ರು ಇದು ಹಳೆ ಕಾರ ನಡೆಯುತ್ತ ತಗ ಏನಾಗಲ್ಲ ಇಲ್ಲ ಮತ್ತೆ ಅಲ್ಲ ಸ್ಕ್ರಾಚ್ ಎಲ್ಲ ಮೊದ್ಲೇ ಆಗಿತ್ತಾ ಬಿಡ ಏನಾಗಲ್ಲ ಬಿಡ ಐತಳ ನಾನು ಇದು ಸ್ಕ್ರಾಚ್ ನೋಡಿದ್ ನಾನು ಫಸ್ಟಿಗೆ ನೋಡಿದ್ದು ಇರೋದು ಇದೆಲ್ಲ ಆಗೈತೆ ಅಂದ್ರೆ ನೀನು ಅರ್ಥ ಮಾಡಕ ಅವ್ರ ಅಪ್ಪರು ಏನೋ ಮಾಡಿದಾರೆ ಕಿತಾಪತಿನ ಹಾ ಮತ್ತೆ ಅದು ನಿಂದು ಒಂದು ಪಾರ್ಟ್ ಅಷ್ಟೇ ಈಗ ಅದು ಎಲ್ಲ ಪ್ಲಾಸ್ಟಿಕ್ದೆಲ್ಲ ಅದೇ ಸರಿ ಮಾಡ್ಬಿಡ್ಬೋದು ನಡೀತು ಮತ್ತೆ ಏನು ಗೊತ್ತಾಗೋದಿಲ್ಲ ಈಗ ಸುಮ್ಮನೆ ಅದು ಇದು ಅದಕ್ಕೆ ನಿನಗೊಂದು ರೀತಿ ಲರ್ನಿಂಗ್ ಇದು
ಅದು ಏನಾಗಲ್ಲ ಬಿಡಿ, ಅದು ಮುಟ್ಬಿಡ್ಬಿಡಿ, ಹಚ್ಬೋತಾಗ. ಏ ಅಲ್ಲಿಗೆ ಹೋದ್ರೆ ಎಷ್ಟು ಬೇಕು ಅಷ್ಟೇ ತಗೊಂಡ್ಬಿಡ್ತಾರ ಗುರು. ಏನು ಅದು ಗೊತ್ತಾಗದ ತಗೊಳ್ಳಿ, ಏನಾಗದ ಹಂಗ ಏನಾದ್ರೆ ಮಚ್ಚ ಲೈಟ್ ಟಚ್ ಆಯ್ತಲ್ಲ ಕಂಬಕ್ಕೆ ನೋಡಲ್ಲ ನಾನು ಅಷ್ಟೇ. ನೀನ ನಿಮ್ಮಪ್ಪರ್ಗ ಮತ್ತೆ ನಿನಗೆ ಗಾಡಿ ಇರೋದು ಕೊಡೋದಲ್ಲ ಆಮೇಲೆ ಏನಾಗಲ್ಲ ಅಷ್ಟೊಂದು ಏನಾಗಲ್ಲ ಈಗಾಗಲ್ಲ ಆಗದ ಆಗ್ಬಿಡುತ್ತೆ. ಹಬ್ಬ ಅಂದ್ರೆ ಏನಾಗತ್ತೆ ಹೇಳ, ಒಂದ್ 2 ಸಾವಿರ ಬೈತಾರೆ, ಇನ್ನೊಂದು 4-5 ಸರಿ ನೆಗ್ ಹೊಡಿಬೋದು. ಇನ್ನ ಏನ್ ಮಚ್ಚ ಒಂದು 4-5 ಸರಿ ಹೊಡಿಬೋದು, ಹೊಡಿಸ್ಕ ಏನಾಗದ ಒಳ್ಳೆ ಬೈದ್ರೆ ಬೈಸ್ಕೊಳ್ಳಿ ಬಿಡು. ನೀನು ಕೊಟ್ಟಿದ್ದಕ್ಕೆ ನಾನು ಇದು ಹೇಳಿದ್ ಬೀಗ ಇಟ್ಕೊಂಡ್ಬರಕ್ಕೆ ಏನಾಗೈತಿ ಇವನಿಗೆ. ಅವ್ರನ್ನ ಬೀಗ ಬಿಟ್ಟು ಬಂದದನು ಗೈಸ್, ಇನ್ನೂ ಸೀಟ ಕುಂತಾರೆ ಮುಂದಕ್ಕೆ ಎಗ್ರಿ ಬಿಟ್ಟ. ನಾವು ಎದ್ದಿಂಗ್ ನಡ್ಕೊಂಬರೋಣ ಎಲ್ಲ ನಾವು ಸ್ವಲ್ಪ ಏನಂತಾರೆ ಪಾಸ್ ಗೀಸ್ ಮಾಡೋಣ ಅಂತ ತಿಳಿದು ಬಂದೆ. ಅವನು ಅವ್ನು ಬೀಗ ತಗೊಂಡಲ್ಲ ಇವನು ಅಣ್ಣ, ಎಗ್ರಿ ಮುಂದಕ್ಕೆ ಬಂದು ಡ್ರೈವರ್ ಸೀಟಿಗೆ ಕುತ್ಕೊಂಡ. ನೋಡಿಲ್ಲ ನಾವು ಬಂದವ್ ನಮ್ಮ ಜೊತೆ ಅನ್ಕೊಂಡಿದೀವಿ, ಗಾಡಿ ಆಗಲ್ಲ ಮುಂದಕ್ಕೆ ಹೋಗ್ತೈತೆ ಆ ಕಡೆಗೆ. ಅಯ್ಯೋ ದೇವ್ರ, ಯಾರದ ಕೂಗಾಡ್ತಾರ ಅಲ್ಲಿ ಹಬ್ಬ. ಇದೇ ದೊಡ್ಡ ಲೇಕ್ ಆಯ್ತು. ಒಳ್ಳೆ ಮಜಾ ಐತಿ ಗುರು, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟು ನಾವಿನ್ನು ಇಲ್ಲ ಬಿಡ. ಮತ್ತೆ ಒಂದ್ ರೌಂಡ್ ನೋಡಿಯೋಗಲ್ಲ, ಗಾಡಿ ಏನಾಗಿಲ್ಲ ನೋಡೋಗ ಬರೀ ಇದ. ಅವ್ನಿಗೆ ಹೇಳ್ತಿ ಆನ್ ಮಾಡಿ, ನೀನು ಹೋಗಲ್ಲ ಮಾಡ್ಲಾ. ಆ ಗಾಡಿ ಹಾಕೊ ಶಿವನಿಗೆ ಕೊಡ್ತೀನಿ ಬ್ಲಾಕ್ ಮಾಡಕ್ ಕಿಡ್ಕೊಳ್ಳ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಂತ್ಕೊಳ್ಳ, ನನ್ ಮಾಡ್ತಾವ ಹಿಡ್ಕ. ನಾನು ಹೊಡಿತೀನಿ ಮುಂದಕ್ಕೆ ಗೈಸ್, ಗಾಡಿ ನೋಡ್ತೀನಿ ಹಿಡ್ಕೊಂಡು, ಹಿಂಗ್ ಹಿಡ್ಕೊಂಡು ಮಾತಾಡಿ ಏನಾಗಲ್ಲ ಗೈಸ್. ಇದನ್ನ ನೋಡಿ ನಮ್ಮ ಫ್ರೆಂಡ್ ಮಾಡಿದಮ್ಮ, ಹಿಡ್ಕೊಳ್ಳಿ ಸರಿಗೆ ಹಿಡ್ಕ, ಏನಾಗಲ್ಲ. ಆಗದ ಮುಗಿತಲ್ಲ ಈಗ, ಆಗದ ಮುಗಿಕೊಂಡಿರಲ್ಲ. ಎಷ್ಟು ಸರಿ ಹೇಳ್ತೀಯ ಏನು ಏನಾಗೈತಲ್ಲ ನಮ್ಮ. ನಾನೇನ್ ಅನ್ಕೊಂಡ್ ಗೊತ್ತಾ, ಅದು ಸ್ಲೋಪ್ ಐತಿ, ಸ್ಲೋಪ್ ಅಲ್ಲಿ ಹಾಕಿದ ಅನ್ಕೊಂಡೆ ನಾನು. ಒಂದು ಇದು ನೆನ್ಪು ಬರ್ತೈತಿ ನನಗೆ, ಯಾವ್ದದು ಅವ್ನ ಹೆಸರು ಏನೈತಲ್ಲ ಮತ್ತೆ ಸ್ವಲ್ಪ ಮ್ಯಾಕ್ರಿಕ್ ಹಿಂಗ. ಇದನ್ನ ಹಿಂಗ್ ಮಾಡು. ಆಗದ್ ಮುಚ್ಕೊಂಡಿರಲ್ಲಿ ಏನ್ ದೊಡ್ಡ ಆಗೈತೆ ಅನ್ನಂಗ್ ಮಾಡ್ತೀಯ ಅಂತಂದಲ್ಲೇ. ಒಂದು ನಮ್ಮ ಮಂಜಾಣ ಡೈಲಾಗ್ ನೆನಪಾಗಿತ್ತು. ಈ ಕಡೆ ಬಾ, ನಾನೊಂದು ಬಂದಿದ್ದ. ಓಕೆ ಗೈಸ್, ಟ್ರೈ ಮಾಡ್ತಿದ್ದೀನಿ. ಸರಿ ಇಟ್ಕೊಳ್ಳಿ, ಮುಂದಕ್ಕನ ಮಾಡಿ ಗೈಸ್. ಇನ್ನು ಹಿಡ್ಕ ಅಂದ್ರೆ ನನಗೆ ಫ್ರಂಟ್ ಕಾರ್ ತೋರಿಸ್ತಾ ಇದ್ದಾನೆ. ಈಗ ಮಾಡು ಹಿಡ್ಕ ತಿರ್ಗಿಸಿ. ಗೈಸ್ ಗಾಡಿ ಒಂದು ಸ್ಟಾರ್ಟ್ ಆಗಿದೆ, ಏನು ತೊಂದರೆ ಇಲ್ಲ. ಅದು ನಾನು ಕಾಣಿಸ್ತಿದ್ದೀನಿಲ್ವಾ, ಈ ಕಡೆ ಬಾ ಮಚ್ಚ. ಗಾಡಿ ತೊಂದರೆ ಆಗ್ತಿತ್ತು, ನೀನು 15 ಬಂದು ಬಾ ಈ ಕಡೆಗೆ. ಓಕೆ ಅಲ್ಲಿ ನೋಡಿ ಮತ್ತೆ ವೀಡಿಯೋ ಮಾಡ ಕೊಡು, ನೀರು ಕೊಡು, ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾರೆ ನೀಟಾಗಿ. ಗೈಸ್ ಗಾಡಿ ಸ್ಟಾರ್ಟ್ ಆಗಿದೆ, ಓಡುತ್ತೆ. ಹಾ ಏನ ನಿಂದರ ತಿರ್ಸ್ಬೇಡ, ಮುಂದೋಗೋಣ. ಏ ಬಾರ್ಲೆ ಸುಮ್ನೆ ಮಗನ ತೋರಿಸ್ತೀನಿ. ಹಾ ಹೋಗಿ ಹೋಗಿ ಆ ಕೆಟ್ಟ ಜಾಗ ಹೋಗಿ ತೋರಿಸ್ತಾನೆ ಅಂತ. ಏನು ಗೈಸ್ ಈಗ ಇಲ್ಲಿದ್ದಂಗೆ ಹಿಂದಕ್ಕೆ ಇಳಿದು ಹೋಗಿದೀವಿ ಅಂತ ಮುಂದಕ್ಕೆ ಎಗ್ರಿ ಬಿಟ್ಟು ಹಂಗಕ್ಕೆ ಗಾಡಿ ಇಲ್ಲ ಬಿಟ್ಟು ಬೇಕು ನೀನು. ಅದಕ್ಕೆ ಹಚ್ಚಿದೆ ನಾನು. ಏನ್ ಮಾಡ ನೀನ್ ಹಂಗ ನೋಡಿದೇನ ಬೇಗ ನೋಡ್ಕೊಂಡಿದ್ದಾನ ಅಂತ ನನಗೆ ಇವನು. ಆ ಕಡೆ ಹೋಗೋಣ, ಅಲ್ಲೊಂದು ಗಾಡಿ ಲೈನ್ ಓಪನ್ ಆಯ್ತಲ್ಲ, ಹೋಗ್ಬಾರ್ದು ಆಕ್ಚುಲಿ. ಈಗ ಜಸ್ಟ್ ಹೋಗಿದ್ವಲ್ಲ, ಅಲ್ಲಿ ಹೋಗೋಣ. ಕಾರ್ ತಗೊಂಡ್ರೆ ಅಲ್ಲೊಂದು ಓಪನ್ ಇದೆ ಮತ್ತೆ ಅದಕ್ಕ. ಓಕೆ ಗೈಸ್, ಆ ಕಡೆಗೆ ಹೋಗ್ತಿದೀವಿ, ನೋಡೋಣ. ಅದೇ ಸೊ ಇದು ರೋಡ್ ಕ್ಲೋಸ್ ಆಗಿದೆ. ಅಲ್ಲಿ ಯಾರನ್ನ ಬೈಯೋ ತನಕ ನಮ್ಗೆ ಸಮಾಧಾನ ಇಲ್ಲ. ಈ ಕಡೆ ತೋರಿಸ್ತಾನ. ಸೊ ಇದು ನೈಸ್ ರೋಡ್ ಸ್ಟಾರ್ಟಿಂಗ್ ಪಾಯಿಂಟ್. ನಮ್ಗೇನು ಇದು ಅಲ್ಲ ಸದ್ಯ ಇಲ್ಲಿ ಗೊತ್ತಿದ್ದಾನೆ ಹೋಗದಂತೆ ಕಾರ್ ಹತ್ರಕ. ಹಾ ಇಲ್ಲ ಹೋಗಲ್ಲ ಅನ್ಸುತ್ತೆ. ಓ ಅದು ಓಪನ್ ಮಾಡ್ಬೇಕು. ಇಲ್ಲ ಓಪನ್ ಮಾಡೋಣ ಬಾ. ಕೊಡು ಹೋಗು, ಓಪನ್ ಮಾಡಿ ಹೋಗಲೇ. ಅದನ್ನ ಮಾಡೋಗಲೇ ಮತ್ತೆ ಹೋಗಂಗಿಲ್ಲ, ರಸ್ತೆ ಮುಚ್ಚಲಾಗಿದೆ ಅಂತ ಇದೆ ಗೈಸ್. ಹೋಗ್ಬೇಡ್ರಿ ಯಾರು ಹಿಂಗೆ. ಈ ಕಡೆಗೆ ಆ ಕಡೆಗೆ ಓಕೆ. ಓಕೆ ನಾಳೆ ಮುಂದಕ್ಕೆ ಏನಾಗಿಲ್ಲ ಯಾರು ಇದು ಬಾಕ್ಲು ಮುಚ್ಚಲೆ ಯಾವ ಬಾಕ್ಲು ತೆಗೆದೋಗ ಮತ್ತೆ ಪೊಲೀಸ್ ಅನ್ಸದ್ಲಿ ಅಲ್ಲಿ ಬರೋದು. ಅಲ್ಲ
ಗುರು ಅದು ಏನೋ ಗೊತ್ತಲ್ಲ ಯಾರೋ ಹಿಂಗೆ ಹೋಗ್ತಿದಾರೆ ಅಡ್ಡಾಡ್ತಾ ಅನ್ಸುತ್ತೆ ಮಚ್ಚ ವೆಹಿಕಲ್ ಹೋಗ್ಬೋದು ಅನ್ಸುತ್ತೆ ಪೊಲೀಸ್ ನಾನು ಪೊಲೀಸ್ ಇಲ್ಲ ಬಿಡ ಇದೇನಾಗದ ಏನಾಗೋದಲ್ಲ ತಗೊಳ್ಳಿ ಆಗೋದಾಗೈತೆ ಎಷ್ಟಲ್ಲೇ ಮಾತಾಡ್ತೀಯಾ ಹಾ ನೋಡಿ ಒಂದೇ ಕಾಯಿ ಹೊಡಿತೀನಿ ಬಾರಪ್ಪ ಗೈಸ್ ಆಕಾಶ ನೋಡಿ ಎಷ್ಟಾಗಿದೆ ಅಲ್ಲಿ ಹಂಗೈತ ಅದ್ರಾಗ ಎಲ್ಲಿ ಹುಡ್ಕೊಂಡು ಹೋಗುತ್ತಿದ್ದಾನೋ ಗೊತ್ತಾ ಗೈಸ್ ನೋಡ್ರಿ ಇಲ್ಲಿ ರೋಡ್ ನೋಡ್ರಿ ಎಷ್ಟು ನೀಟಾಗಿದೆ ಇಂಥದಾಗ ಹುಡ್ಕೊಂಡು ಗಾಡಿನೂ ಇಲ್ಲ ಅಕ್ಕಪಕ್ಕ ಅಲ್ಲಿ ಎಲ್ಲಿ ಗೋಡೆ ಸಿಕ್ತು ನನಗೆ ಅಂದ್ರೆ ಮತ್ತೆ ನೀನ್ ಸೈಡ್ ಅಲ್ಲಿ ಇದ್ದಲ್ಲ ಅವಾಗ ಗೊತ್ತಿದೆ ಸೈಟ್ ಬರಕಾರ ಗೊತ್ತಿದ್ದ ನಾನು ಯೂಟರ್ನ್ ಮಾಡ್ಕೊಂಡೆ ಅಂದ್ರೆ ರಿವರ್ಸ್ ಹೊಡ್ಕೊಂಡ ಮತ್ತೆ ಕಾರ್ನರ್ ಹೋಗ್ತಾ ಇದ್ದೀನಂತ ಹಂಗಲ್ರಿ ತಿರ್ಸ್ಕೊಂತ ಇದ್ದೀನಿ ಹಂಗ ತಿರ್ಸಲ್ಲ ಸ್ಟ್ರೈಟ್ ಮಾಡಿಲ್ಲ ಗೊತ್ತಿದ್ದೆ ತಿರ್ಸ್ಕೊಂಡಿದ್ದೀನಿ ಕೈ ಕ್ಯಾಗ್ ಇಕ್ಕಿರ್ಬೇಕು ಗೊತ್ತಾತ ಹಿಂಗ ರೌಂಡ್ ತಿರುಗಿಸಿದ್ಯಾ ತಿರುಗಿಸಿ ಹಂಗ ಹೋಗ್ಬಿಟ್ಟಿದ್ದೀನಿ ಒಂದು ಸ್ಟ್ರೈಟ್ ಮಾಡಿದ ಎಲ್ಲ ಬ್ರೇಕ್ ಇಟ್ಕೊಂಡಿದ್ದೆ ಆಕ್ಸಿಲೇಟರ್ ಸ್ವಲ್ಪ ನಾನು ಇನ್ನೊಂದು ಅಲ್ಲಿ ನಾನು ಹಿಂಗ ಅವಾಗೆ ಅಂದಿದ್ದೆ ಆಕ್ಸಿಲರೇಟರ್ ಮುಟ್ಕೊಡ್ಬೇಕಂತ ಇವನ್ ಹೋಗಿ ಕಾರ್ ಮುಟ್ಕೊಡ್ತಾನ ಗೈಸ್ ಹೊಡಿತೀನಿ ನೋಡ್ರಿ ಇಲ್ಲಿ ಮುಂದ್ಗಡೆ ಚೂರು ಎಷ್ಟಿದೆ ನೋಡೋಣ ಫ್ರಂಟ್ ಸೊ ಇದು ಖಾಲಿ ರೋಡ್ ನಾವಿಲ್ಲಿ ವಾಕಿಂಗ್ ಬಂದಿದ್ವಲ್ಲ ನೋಡಿರ್ಬೇಕು ನೀವು ವಿಡಿಯೋದಲ್ಲಾಗ್ಲೆ ಅಣ್ಣ ಅಷ್ಟೊಳಗೆ ಏನೋ ಒಂದು ನಮ್ಗೆ ಸರ್ಪ್ರೈಸ್ ಕೊಡ್ದಂಗೆ ನಕ್ಕಂತ ಬರ್ತದೆ ನಾನೇನು ನಗ್ತಾವಲ್ಲ ಸುಮ್ಮನೆ ಮಾಡಿರ್ಬೇಕು ಅನ್ಕೊಂಡೆ ನಾ ಅದಕ್ಕೆ ಕಲ್ಲಿಕೊಂಡೆ ರೆಡಿಕೊಂಡೆ ನಂಗ ಅದಲ್ಲ ಕಾರ್ ಎಲ್ಲಿ ಎಲ್ಲ ಇದ್ರಲ್ಲಿ ಹಾಕಿದಾನ ಅನ್ಕೊಂಡೆ ಅಂತ ನೋಡೋದಿಲ್ಲ ಇನ್ನ ಮುತ್ತು ಕೊಟ್ಟಿದ್ದಾನ ಕಾರು ಅವನಿಗೆ ಎಷ್ಟೇಟ್ರು ಮುತ್ತು ಕೊಡೋದಂದ್ರೆ ಕಾರಿ ಮುತ್ತು ಕೊಡೋದು ಏನ್ ಗೈಸ್ ಅವನಿಗೆ ಎಷ್ಟೇಟ್ರು ಮುತ್ತು ಕೊಟ್ಟಂಗ್ ಕೊಡೋದ್ರೆ ಅವ್ನು ಕಾರಿ ಮುತ್ತು ಕೊಡಂಗ್ ಕೊಟ್ಟಾನ ಗಾಡಿಗೆ ಗಾಡಿ ಮುತ್ತು ಕೊಟ್ಟನ್ ಕಾರ್ ತಗೊಂಡೋಗಿ ವ್ಯೂ ನೋಡಿ ಮಚ್ಚ ನಿನ್ ಬೈಕ್ ಬಂದ ಫೋಟೋ ಶೂಟ್ಸ್ ಎಲ್ಲ ಬರ್ಬೋದು ಅದೇ ಲಾಸ್ಟ್ ಅನ್ಸುತ್ತೆ ಮತ್ತೆ ಹೇಳೋದು ಅದೇ ಲಾಸ್ಟ್ ಅದಕ್ಕಾರ ನಾನು ಹೋಗೋಣ ಸುಮ್ಮನೆ ಏನೈತೆ ನೀಲಗಿರಿ ಮರಗಳು ತೋರಿಸ ಸಖತ್ ಕಾಣಿಸ್ತಿದೆ ಗೈಸ್ ನೈಸ್ ರೋಡ್ ಇದೆ ಡೆಡ್ ಎಂಡ್ ಸ್ಟಾರ್ಟಿಂಗ್ ಪಾಯಿಂಟ್ ಅದ ಸ್ಟಾರ್ಟಿಂಗ್ ಪಾಯಿಂಟ್ ಏನು ಒಟ್ಟಿನಾಗ ಎಂಡ್ ಪಾಯಿಂಟ್ ಇಲ್ಲಿಂದ ಇದೆ ನೋಡಿ ಹಿಂಗಿರುತ್ತೆ ನೈಸ್ ರೋಡ್ ಡೆಡ್ ಎಂಡ್ ಓಕೆ ಇಲ್ಲಿ ಮುತ್ ಕೊಡಂಗಿದ್ದೆ ನೀನು ಗಾಡಿನ ಓಪನ್ ಮಾಡಿಸ್ತಿದ್ದೆ ನೋಡು ಆ ಕಡೆ ತೋರ್ಸ್ ಮತ್ತ ತೋರಿಸ್ತಾ ಇದ್ದೀನಿ ಈ ಕಡೆ ತಿರ್ಸಿ ಬಲಗಡೆ ತಿರ್ಸಿ ಲೈಟಾಗ ಈ ಕಡೆ ತೋರಿಸಿ ಈ ಕಡೆ ರೋಡ್ ಇಲ್ಲಿ 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 ರೋಡ್ ನೈಸ್ ನೋಡು ನೈಸ್ ರೋಡ್ ಇದು ಲಾಸ್ಟ್ ಅದೇ ನೈಸ್ ಇದೆ ಲಾಸ್ಟ್ ಇಲ್ಲಿಂದ ಮತ್ತೆ ವಾಪಸ್ ತಿರುಗಿಸೋದು ನಿಲ್ಸೋ ನನ್ನ ಗೈಸ್ ಇಲ್ಲಿ ನಿಲ್ಸಿದ್ವಿ ಇಲ್ಲಿ ಕೀ ತಕೊಂಡ್ಬಿಟ್ಟು ನಾನು ಪೇಚ ಆಡ್ತಾನೆ ಅವಾಗಿಂದ ಗುದ್ಬಿಟ್ಟಿರಕ ಅಯ್ಯೋ ಸಖತ್ತಿದೆ ಇದೆ ಇದೆ ಡೆಡ್ ಎಂಡ್ ಇದು ನೈಸ್ ರೋಡಿಂದು ಅಲ್ಲಿಂದ ಮತ್ತೆ ಡೆಡ್ ಎಂಡ್ ಆ ಕಡೆ ಇನ್ನೊಂದು ರೂಟ್ ಹೋಗುತ್ತೆ ಚೆನ್ನಾಗಿದೆ ಯಾವಾಗಾನ ಇದ್ದಾಗ ಫ್ರೆಂಡ್ಸ್ ಜೊತೆಗೆ ಬನ್ನಿ ಅದೇ ಈ ರೀತಿ ಕಾರ್ಗಿದ್ ಕಲಿಯೋಕ್ಕೆ ಒಳ್ಳೆ ಚೆನ್ನಾಗಿದೆ ಬಟ್ ನಾವು ಕಲಿಸಿದ್ದಲ್ಲ ನೀರಾಗ ಹೋಮ ಮಾಡಿದ ನೀವು ಹೊಟ್ಟೆ ಹಸ್ತ ತಂದಾಗ ಹೊಟ್ಟೆ ತುಂಬಿಸ್ಕೊಂಡ್ ಮುಂದೆ ಗುದ್ದಿದ್ದೇವೆ ನಾವು ಮತ್ತೆ ಚೆನ್ನಾಗಿದೆ ಮಚ್ಚಂದ್ರ ಬಾ ಮಾಡ್ತೀಯಾ ಹ್ಞೂ ತಕ್ಕೋಣ ಗೈಸ್ ಇಲ್ಲಿಂದ ಒಂದು 2-3 ಕಿಲೋಮೀಟರ್ ಇದೆ ಲೇಕು ಆಲ್ರೆಡಿ ಟೈಮು ಎಷ್ಟಾಗಿದೆ ಮಚ್ಚ 1:30 ಆಗಿದೆ ಲೇಕ್ ಹತ್ರ ಹೋಗ್ತೀವಿ ಅದು ಲೇಕ್ ಹೆಸರು ಅಂತ ಮಚ್ಚ ಅಡರ್ರೆ ಲೇಕ ಅಲ್ಲಿಗೆ ಹೋದಾಗ ಅದು ಒಂದ್ಸರಿ ನೋಡಿ ಹೇಳ್ತೀವಿ ಲೇಕು ನಿಯರ್ ಬೈ ಇದೆ ಇವನು ಇನ್ನೂ ಅದೇ ಗುಂಗ್ನಂಗೆ ಇದ್ದಾನೆ ಓಕೆ ಏನು ಮಾಡೋಕ್ಕಾಗಲ್ಲ ಆಗ್ತಿರ್ತವೆ ಅಂದರೆ ಏನು ಗಾಡಿಗಾದ್ರೆ ತೊಂದರೆ ಇಲ್ಲ ಏನೋ ಮಾಡಿಸ್ಬೋದು ಬಿಡು ಅದೇ ಮತ್ತೆ ಹಿಂಗೆ ಐತಲ್ಲಿ ಹಿಂಗೆ ಐತಿ ಏನು ಅನ್ಸೋದಲ್ಲ ಅದೇನು ಯಾವ್ದೋ ಅದನ್ನು ಸಿಗುತ್ತೆ ಮಚ್ಚ ಅದನ್ನು ನಿಜ ಸಿಗುತ್ತೆ ಎಲ್ಲ ಸಿಗೋದು ಗೊತ್ತಾಗಲ್ಲ ಬಿಡ ಅದೇನು ಸಣ್ಣ ಅದೇನು ಆಗಿಲ್ಲ ಬಿಡ ಅದು ಇನ್ನೊಂದು ರೌಂಡ್ ಇದು ಮಾಡಂಗಿದೆ ಓಕೆ ಗೈಸ್ ಏನ್ ಮಾಡೋಕ್ಕಾಗಲ್ಲ ಆಗ್ತಿರ್ತವ ಏನತ್ತಿ ಮಚ್ಚ ಒಂದು ಗುದ್ದಿದ್ಕೆ ಗುಡ್ ಎಕ್ಸ್ಪೀರಿಯನ್ಸ್ ಗುಡ್ ಲರ್ನಿಂಗ್ ಅಲ್ಲ ಇನ್ನು ಲರ್ನ್ ಮಾಡೋದೈತೆ ರೊಪ್ಪಂತಾಗ ಒಂದು ಆದ್ರೆ ಆಯ್ತು ಅಲ್ಲಿಗೆ ಆಯ್ತು 1-2 ಫೋಟೋ ತಕ್ಕೊಂಡು ಇಲ್ಲಿಂದ ಬಿಡ್ತೀವಿ ಗೈಸ್ ಇಲ್ಲಿಂದ ಬಿಟ್ಟಿದ್ದೀವಿ ನಾವು ಹೋಗ್ತಾ ಇದೀವಿ ಇನ್ನು ಇದೆ ನೈಸ್ ರೋಡಲ್ಲಿ ಇಲ್ಲಿಂದ ಅಗರ್ ಲೇಕ್ ಅಲ್ಲ ಅದು ಅಗರ್ ಲೇಕ್ ಏನು ಗೊತ್ತಲ್ಲ ಇದ್ರ ಹೆಸರು ತಿಳಿದ ಅಗರ ಅಂತ ಇದೆ ಅಗರ ಲೇಕ್ 10-20 ಮಿನಿಟ್ಸ್ ಒಳಗೆ ನಾವು ವ್ಯೂ ಸಖತ್ತಾಗಿದೆ ಇದು ಮೊಬೈಲ್ ಬೀಳ್ತೈತಿ ಈಗ ನಂದು ಓಕೆ ಯಾವಾಗ ನೀವು ವಿಸಿಟ್ ಮಾಡಿ ಅಂದ್ರೆ ಫ್ರೀ ಇದೆ ವಿಸಿಟ್ ಮಾಡ್ರಿ ಎಲ್ಲರೂ ಬರೋಕ್ಕಾಗಲ್ಲ ದೂರ ಇದೆ
ನೈಸ್ ರೋಡ್ ಸ್ಟಾರ್ಟಿಂಗ್. ಅಂದ್ರೆ ಅವ್ರಿಗೆ ಏನ್ ಗೊತ್ತಾಯ್ತು, ಅದೇ ಹೇಳಿದ್ನಲ್ಲ ಅದು ಹೆಸರು ಚಿಕ್ಕನ ನೋಡ್ರಿ, ಇನ್ನೊಂದು ಕಾರ್ ಹೋಗುತ್ತೆ, ಅವ್ರನ್ನ ಬಂದದ್ರ ಒಳಗಡೆ ಗೇಟ್ ಹೋಗುತ್ತೆ. ಓಪನ್ ಮಾಡ್ತೀನಿ ನಾನು, ಮಾಡ್ತೀನಿ ಹೋಗ್ಬೋದು, ಆಗ್ಬಿಡ್ತೀನಿ ಯಾಕೆ ಬೇಕು. ಈಗ ನಾವು ಒಂದು ನಮ್ಮದು ಗುದ್ದೈತೆ ಹೋಗುತ್ತೇಳಿ, ಆ ಕಡೆ ನೋಡ್ಕೊಂಡು ಹೋಗು. ರೈಟ್ ತಗ, ಈ ಕಡೆ ತಗ ಏನಾಗಲ್ಲ ತಗ, ಈ ಕಡೆಗೆ ಇನ್ನು ಭಾಳ ಜಾಗ ಐತಳ. ರೈಟ್ ಹೋಗೇ ಬಿಟ್ಟ. ಮತ್ತೆ ಈ ಮೊಬೈಲ್ ಚಾರ್ಜ್ ಕಮ್ಮಿ ಇದೆ, ಅಲ್ಲಿ ಹೋಗ್ತೀನಿ, ಅಲ್ಲಿ ಹತ್ರ ಹೋದ್ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಪವರ್ ಬ್ಯಾಂಕ್ ಇಲ್ಲ, ಯಾವ್ದಿಲ್ಲ, ಹಂಗೆ ಬಂದ್ಬಿಟ್ಟಿದ್ದೀವಿ ನಾವು. ಚೆನ್ನಾಗೈತೆ. ಅಯ್ಯೋ ಮಚ್ಚ ಏನಾಗೋದಿಲ್ಲ, ಮುಗೀತಲ್ಲಿಗೆ. ಎಲ್ಲಿ ಬಿದ್ದಿದ್ದೆ ಅಂತ ತೋರಿಸ್ತೀನಿ. ಅದ ಇದಲ್ಲ, ಗೋಡೆ ಅಲ್ಲಿ ನಿಲ್ಸಿದ್ವು, ಅಲ್ಲಿ ಮುಂದಕ್ಕೆ ನಿಲ್ಸಿದ್ ನಾವು, ಮುಂದೆ ಇಲ್ಲಲ್ಲ, ಇಲ್ಲಲ್ಲ ಗೈಸ್ ಇಲ್ಲೆಲ್ಲ ಸೈಡ್ ಕಾಣಿಸುತ್ತೆ. ರಿವರ್ಸ್ ಹೊಳ್ಕೊತ ಹಿಂಗ ಎಲ್ಲಿ ಏನಾಗಿರುತ್ತೆ ಸಣ್ಣ ಮ್ಯಾಪ್ ನೋಡೋಣ, ಮ್ಯಾಪ್ ಒಂದೇ ಇಲ್ಲೇ ಹೋಗೋದ ನೋಡಲಿ. ಗೈಸ್ ಹೋಗ್ತಿದ್ವಿ, ಇಲ್ಲಿಂದ 1 ಕಿಲೋಮೀಟರ್ ದೂರ ಐತಾ. ಲೊಕೇಶನ್ ಸಕ್ಕತ್ತೈತಿ, ಇಲ್ಲಿ ಉದ್ದ ಇದೆ ನೋಡ್ರಿ, ಇಲ್ಲಿ ಕಾಣಿಸ್ತದೆ ಇಲ್ಲ, ಇದು ಬ್ಲರ್ ಕಾಣಿಸ್ತಿದೆ ಮತ್ತೆ ನೋಡ್ತೀನಿ ಇಸ್ಕೊಂತೀನಿ, ಉದ್ದ ಇದೆ ನೋಡ್ರಿ. ಲೊಕೇಶನ್ ಹಂಗಿದೆ, ಇಲ್ಲಿಂದ ಬರೀ 1 ಕಿಲೋಮೀಟರ್ ಅಷ್ಟೇ. ನೈಸ್ ನೋಡಿ, ಇಲ್ಲಿ ನೋಡಿ ಉದ್ದಗೂ ನೋಡ್ರಿ ಎಷ್ಟಿದಾವೆ ಕಳ್ಳೆಗಳು. ಒಗ್ಗ ನಿನ್ನ ಯಾವ್ದೋ ಲಾರಿ ಬಂತು ಇದ್ರಾಗ. ಇಲ್ಲಿಂದ 1 ಕಿಲೋಮೀಟರ್ ಮತ್ತೆ ಅಷ್ಟೇ, ನಿಧಾನಕ್ಕೆ ಹೋದ್ರೆ ಆರಾಮಾಗ ಚೆನ್ನಾಗದ. ಕೆರೆ ನೋಡಿದ್ರೆ ಆ ಕಡೆಗೆ ಇತ್ತು, ಇದೇನೋ ರೋಡ್ ಹಿಂಗೆ ಹೋಗ್ತಿದೆ ನೋಡೋಣ. ಅಲ್ಲೆಲ್ಲ ಸ್ಟಾಪಿಂಗ್ ಇದೆನೋ ಏನೋ ನೋಡ್ರಿ. ಯಾವುದೋ ಒಂದು ವಿಲೇಜ್ ಬಂದಿದೆ. ವಿಲೇಜ್ ಅಂದ್ರೆ ಅದು ಅದೇ ಸಿದ್ದನಪಾಳ್ಯ ಆರ್ಗ್ಯಾನಿಕ್ KG ಅಗ್ರಿ ಕಾಂಪ್ಲೆಕ್ಸ್ ಏನೋ ಇದೆ. ಅದೆಲ್ಲ ಲಾರಿಗಳೆಲ್ಲ ಅಡ್ಡಾಡ್ತಿದ್ದಾವೆ. ಲಾಸ್ಟ್ ಟೈಮ್ ಬಂದದ್ದು ಹಿಂಗೆ ಬಂದದಿಲ್ಲ ಅದೇ ನಾವು ಅಂದ್ರೆ ಲಾಸ್ಟ್ ಟೈಮ್ ಬಂದೇ ಇಲ್ಲ. ಅಂದ್ರೆ ಈ ಲೆಕ್ಕಿಗೆ ಎಲ್ಲಿಗೆ ಬಂದಿಲ್ಲ. ಹೌದೇನೋ ಗೈಸ್, ಹಂಗಂದ್ರೆ ಇದು ಯಾವ್ದು ಹೊಸದಕ್ಕೆ ಬಂದೀವಿ ನಾವು. ಕೆಂಗೇರಿ ಸೈಡ್ ಅಂದ್ರೆ ಯಾವ್ದಕ್ಕೆ ಬಂದಿವಿ ಗೊತ್ತಿಲ್ಲ. ಹತ್ರದಾಗ ಐತಲ್ಲ, ಹಿಂಗೆ ಹೋಗ್ಬಿಡೋಣ ಅಂತ ನಾವು ನೋಡೋಣ. ಗೊತ್ತಲ್ಲ ಐತೆ ಇದು, ಇದನ್ನು ಲೇಕ್ ಒಟ್ನಾಗ ಐತೆ, ಅಗಾರ ಲೇಕ್ ಅಂತ ದೊಡ್ಡದೇ ಐತಿ ಇದ್ರಾಗ ಮ್ಯಾಪಲ್ಲಿ. ಈ ಮುಂಚೆ ಇಲ್ಲಿ ನಿಲ್ಸಲ್ಲ, ಇಲ್ಲಿ ಮೇಲ್ಗಡೆ ಹೋಗ್ಬೋದು ಅನ್ಸುತ್ತೆ ಗೈಸ್. ಗೈಸ್ ಇಲ್ಲಿ ಮೇಲ್ಗಡೆ ಹತ್ತದೈತೆ, ಮೇಲ್ಗಡೆ ಹತ್ತು ಹೋಗ್ತೀವಿ, ನೋಡ್ತೀನಿ ನಿಲ್ಸಿ ಗಾಡಿನ. ಇದೆ ಮಚ್ಚ, ಇಲ್ಲನಾ ಹ್ಞೂ ಮಚ್ಚ, ಇದಲ್ಲದೇ ಇಲ್ಲಿ ಮೆಟ್ಲು ಇದ್ವಲ್ಲ ಹತ್ಕೊಂಡು ಕೆಲವೊಂದು ಈ ಪ್ಲೇಸ್ ಸೈಡ್ಗೆ ಹಾಕಿದ. ಇಲ್ಲಿ ಕಾರ್ ಹಾಂ ನೋಡ್ತೀನಿ, ಇಲ್ಲಿ ಮುಂದ್ಗಡೆ ಹಾಕಲ್ಲಿ ಇಲ್ಲಾಕಿಲ್ಲ ಗೈಸ್. ಇದು ಹತ್ತೋಗಿ ನೋಡ್ತೀನಿ ಒಂದ್ಸರಿ. ಡ್ಯಾಮ್ ನಮ್ಮ ನೀರು ಅಂತ ಹನಿಯು ಮೂಲ್ಯ. ಓಕೆ ಹಿಂಗೆ ಹೋಗಿ ಬರ್ತೀನಿ ನಾನು, ನೋಡ್ತೀನಿ ಗೈಸ್. ಗಂಟಿನ ಸಿಡ್ಕೊಂಡು ಇಲ್ದೇನಾ ಮೊಬೈಲ್ ಇಟ್ಕೊಂಡಿದ್ರು. ಒಳ್ಳೆ ಗುಡ್ಡ ಹತ್ತಿದಂಗೆ ಹಾಕತ್ತಿದೆ. ಇದನಾ ನೋಡ್ತೀನಿ ಗೈಸ್, ಹತ್ತಕತ್ತೀನಿ. ಈ ಕಡೆ ಬಂದು ಲಾಸ್ಟ್ ಟೈಮ್ ನಾನು ಅದೇ ಅನ್ಕೊಂಡ್ ಬಂದ್ವಿ. ಸೇತುವೆ ಇಲ್ಲಿ ಅಡ್ಡಾಡೋದೈತೆ ಗೈಸ್, ಸಖತ್ತಿದೆ ಮಚ್ಚ. ಲಾಸ್ಟ್ ಟೈಮ್ ಬಂದಿದ್ದಿಲ್ಲ ಅಲ್ಲಿ, ಇಲ್ಲಿ ಅಡ್ಡಾಡಕ್ಕೈತೆ ಗೈಸ್. ನಿಮ್ಗೆ ಕಾಣಿಸ್ತಿದ್ದೀನಲ್ಲ, ಬೇರೆ ಮೊಬೈಲ್ ಒಂದು ಬಂದಾಗ ಕೊಡ್ತೀನಿ ಮಚ್ಚ. ಕಾರಲ್ಲಿ ಮುಂದಕ್ಕೆ ಬಿಟ್ಟು, ಕಾರ್ ಮುಂದಕ್ಕೆ ಬಿಟ್ಟು ಬಾ ಗೈಸ್. ಈ ಕ್ಯಾಮ್ರಾದಲ್ಲಿ ನನಗೆ ಕಾಣಿಸ್ತಲ್ಲ, ನಿಮ್ಗೆ ಕಾಣಿಸ್ತೈತೆ ಅಂತ ಗೊತ್ತಿಲ್ಲ. ಫ್ರಂಟ್ ಕ್ಯಾಮ್ರಾ ಇಟ್ಟು ತೋರಿಸ್ತಿದ್ದಾಳೆ, ಸಾರಿ ರಿಯರ್ ಕ್ಯಾಮ್ರಾ. ಬೇರೆ ಮೊಬೈಲ್ ತಂದಿಲ್ಲ, ನಿಧಾನಕ್ಕೆ ಬಾ ಗೈಸ್. ಇದ್ರಲ್ಲಿ ಬರೋ 5% ಐತೆ, ಅದಕ್ಕೆ ನಿಧಾನ ಇದೆ ಅನ್ಸುತ್ತೆ. ಓದ್ಸರಿ ಬಂದದ್ದು ನಾವು ಕೊಡು. ಇದ್ರಾಗ 5% ಐತೆ, ಇದು ಇದ್ರಾಗ ಮಾಡ್ತೀನಿ ಗೈಸ್. ಇನ್ನೊಂದು ಕ್ಯಾಮ್ರಾ ಮಾಡ್ತೀನಿ. ಹಾಂ ಇದ್ರಲ್ಲಿ ಕಾಣಿಸುತ್ತೆ ಗೈಸ್, ಅದ್ರಲ್ಲಿ 5% ಇತ್ತು, ಹಂಗಾಗಿ ಇದೇ ಕ್ಯಾಮ್ರಾ ಇಸ್ಕೊಂಡಿದ್ದೀನಿ. 10% ಐತೆ. ಲಾಸ್ಟ್ ಟೈಮ್ ಬಂದದ್ದು ಇದಕ್ಕಲ್ಲ, ಬಟ್ ಅಂದ್ರೂ ಚೆನ್ನಾಗಿದೆ ನೋಡೋಕೆ ಮಚ್ಚ. ಅಲ್ಲಿ ಹೋಗಿದ್ದಾರೆ, ಇಲ್ಲಿ ಅಡ್ಡಾಡಕ್ಕೂ ಇತ್ತದಾರಿ ಸ್ವಲ್ಪ ಕಾಲು ಇದು. ಇಲ್ಲೇನೋ ಅಂಗಡಿ ಇದ್ರೆ ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡ್ರಿ, ಜನಗಳು ಕಾಣಿಸ್ತಿದ್ದಾರೆ ಅನ್ಸುತ್ತೆ. ಈಗ ಅಲ್ಲಿ ಹಿಂಗೆ ಹಾಂ ಅಲ್ಲಿ ಇದ್ದಾರೆ ನೋಡ್ರಿ ಒಂದಿಬ್ರು. ಚೆನ್ನಾಗೈತಲ್ಲ ಕೂತ್ಕೊಂಡು ಮಚ್ಚ. ಇದಕ್ಕೆ ಇಲ್ಲಿ ಬಂದಾಗಕ್ಕಲ್ಲೇ, ಅದಕ್ಕೆ ನಾನು ಇಲ್ಲಿ ಚಾರ್ಜ್ ಕಮ್ಮಿ ಇದ್ರು ಲಾಕ್ ಮಾಡಿ ಕಾರು. ಮತ್ತೆ ಬೀಗ ಬಿಟ್ಟು ಬಂದು ಹಂಗೆ ಹೋಗ್ಬೋದು ಮಚ್ಚ, ಹಿಂಗೆ ಡೈರೆಕ್ಟಾಗಿ ಗೈಸ್. ಯಾವಾಗನ ಫ್ರೀ ಇದ್ದಾಗ ಬರ್ಬೋದು ಮಚ್ಚ. ಇಲ್ಲಿ ಅಲ್ಲೆಲ್ಲ ಕೂತ್ಕೊಳಕ್ಕೂ ಜಾಗ ಐತೆ, ಇಲ್ಲನ ಇರ್ಬೋದು. ಲೊಕೇಶನ್ ಶೇರ್ ಮಾಡ್ತೀನಿ ಇದ್ರದ್ದು. ಅಗರ್ ಲೇಕ್ ಅಂತಾರ. ಲಾಸ್ಟ್ ಟೈಮ್ ಬಂದದ್ದು ಇದಲ್ಲ, ಸೇಮ್ ಇದೇ ರೀತಿ ಇದೆ, ಬಟ್ ಅದಿನ್ನೂ ಸ್ವಲ್ಪ ದೊಡ್ಡದಿತ್ತಲ್ಲ ಮತ್ತೆ, ಭಾಳ ದೊಡ್ಡದಿತ್ತು. ಅದು ಭಾಳ ದೊಡ್ಡದಿತ್ತು. ರಿವರ್ ಏನೋ ಇತ್ತಲ್ಲ, ಕರೆಕ್ಟ್. ಅದ್ರ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ ನಾನು. ಯಾವಾಗ ಇನ್ನೊಂದ್ಸರಿ ಹೋದ್ರೆ ಅದನ್ನು ತೋರಿಸ್ತೀನಿ ಅಂತ.
ನೋಡಿ ಹಾವಿದೆ ನೋಡಿ, ಹಾವು ಕಾಣಿಸುತ್ತೆ ನೋಡಿ. ಸರ್ ಆಗಿದೆ ಹಾವಿದೆ. ಲೋಕತ್ ನೋಡಿ ಈಗ ಗೈಸ್ ನೋಡಿ ನಮ್ಮ ಹತ್ರ ಬಂದು ನೀನು ಗ್ರೀನ್ ಹಾವು ಇದು ಬೇರೆ ಹಾವ ಇದು ಗೈಸ್ ನೋಡಿ ಯಾವ್ದೋ ಇಲ್ಲಿ ಭಾಳ ಆಗಿದೆ ಗೈಸ್. ಇಲ್ಲೊಂದು ಹೋಗ್ತಿದೆ ನೋಡಿ, ನಿಮ್ಗೆ ಕಾಣಿಸ್ತಿದೆ ಏನು ಗೊತ್ತಿಲ್ಲ. ನೋಡ್ರಿ ಈಗ ಗೈಸ್ ಎಗ್ ರೈಸ್, ಕಬಾಬ್, ಬಂಡ, ಕೂಲ್ ಡ್ರಿಂಕ್ಸ್. ಗೈಸ್ ಪುಕ್ಷಟೆ ಅಂದರೆ ಗೈಸ್ ಇದು ನೋಡಿದ್ದು ಮಗ ತಿಂದ ಅನ್ಸುತ್ತೆ. ಹೋಗೋ ಚೆನ್ನಾಗೈತೆ ನೋಡಿ.